ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹಾ ನಿಯತಿದೃಹಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಶ್ರಿಯಃ ಕಾಂತಾಯ ಕಲ್ಯಾಣನಿಧಯೇ ನಿಧಯೇರ್ಥಿನಾಂ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಆನಂದತೀರ್ಥವರದೆ ದಾನವಾರಣ್ಯಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ ವಿದುರ ಮೈತ್ರೇಯರ ಸಂವಾದದ ಪ್ರಸಂಗ ಬರ್ತದೆ. ವಿದುರ ಮೈತ್ರೇಯರಿಂದ ಭಾಗವತವನ್ನು ಉಪದೇಶ ಪಡೆದ. ಉದ್ಧವ ಶ್ರೀಕೃಷ್ಣ ಪರಂಧಾಮಕ್ಕೆ ಹೊರಡ್ತಾನೆ ಅಂತಾದಾಗ ಕೃಷ್ಣನಿಂದ ಭಾಗವತವನ್ನೆಲ್ಲ ಉಪದೇಶ ಪಡೆದನಂತೆ. ಉದ್ಧವನಿಗೆ ಕೃಷ್ಣ ಹೇಳ್ದ, ನೀನಿಲ್ಲಿದ ಬದರಿಕಾಶ್ರಮಕ್ಕೆ ಹೊರಡು. ಇನ್ನು ಕೆಲವು ದಿನಗಳಲ್ಲಿ ಎಲ್ಲ ಯಾದವರ ಕುಲನಾಶ ಆಗ್ತದೆ. ಹಾಗಾಗಿ ನೀನಿಲ್ಲಿದ ಬದರಿಕಾಶ್ರಮಕ್ಕೆ ಹೊರಡು ಅಂತ ಅವನನ್ನು ಬದರಿಗೆ ಕಳಿಸ್ತಾನೆ. ಬದರಿಗೆ ಹೋಗುವಾಗ ನಿನಗೆ ವಿದುರ ಸಿಗ್ತಾನೆ. ವಿದುರನಿಗೆ ಒಂದು ಮಾತು ತಿಳಿಸು. ಅವನಿಗೂ ಕೂಡ ಭಾಗವತ ಧರ್ಮವನ್ನು ಕೇಳಬೇಕು ಅನ್ನೋ ಬಯಕೆ ಇದೆ. ಹಾಗಾಗಿ ಅವನಿಗೆ ಮೈತ್ರೇಯರ ಬಳಿಗೆ ಹೋಗಿ ಮೈತ್ರೇಯರಿಂದ ಭಾಗವತವನ್ನು ಕೇಳಲಿ ಅಂತ ಆದೇಶ ಮಾಡಿದ. ಕೃಷ್ಣನ ಮಾತಿನಂತೆ ಕೃಷ್ಣನ ಸ್ನೇಹಿತನಾದ ಉದ್ಧವ ವಿದುರನಿಗೆ ಹೇಳಿದ್ದಂತೆ, ವಿದುರ, ಕೃಷ್ಣ ಹೇಳಿದ್ದಾನಪ್ಪ, ನೀನು ಮೈತ್ರೇಯರಿಂದ ಭಾಗವತ ಧರ್ಮೋಪದೇಶ ಮಾಡಿಸ್ಕೊಳ್ಬೇಕು. ಕೃಷ್ಣನ ಕಾರುಣ್ಯ ಅರ್ಥ ಮಾಡಿಕೊಳ್ಬೇಕು. ಅತ್ಯಂತ ಭಕ್ತನಾದಂಥ ವಿದುರನಿಗೆ ಭಾಗವತ ಧರ್ಮ ಭಾಗವತ ಕೇಳಬೇಕು ಅಂತ ಆಸೆ ಇತ್ತು. ಆದರೆ ಮನಸ್ಸಿನಲ್ಲೇ ಇಟ್ಟುಕೊಂಡಿದ್ದ, ಯಾರಾದರೂ ನನಗೆ ಭಾಗವತೋಪದೇಶ ಮಾಡ್ತಾರಾ ಅಂತ. ಉದ್ಧವನ ಮೂಲಕ ಕೃಷ್ಣ ಆ ವ್ಯವಸ್ಥೆಯನ್ನು ಮಾಡಿಸಿದ ಅಂತ ಭಾಗವತದ 3ನೇ ಸ್ಕಂದದಲ್ಲಿ ಈ ವಿಷಯವನ್ನು ಸ್ಪಷ್ಟಪಡಿಸ್ತಾರೆ. ಭಾಗವತ ನಡೀತಾ ಇರೋದು ಉದ್ಧವ ಭಾಗವತ ಸತ್ಸಂಗದಿಂದ. ಬಹಳ ಸಂತೋಷದ ಸಂಗತಿ. ಯಾಕೆ ಅಂದರೆ ಉದ್ಧವ ಎಂಥ ಕೆಲಸ ಮಾಡಿದ್ದಾನೆ ನೋಡಿ. ಮುಂದೆ 11ನೇ ಸ್ಕಂದದಲ್ಲಿ ಅವನು ಮಾಡಿದ ಪ್ರಶ್ನೆಗಳಿಗೆಲ್ಲ ಕೃಷ್ಣ ಕೊಟ್ಟ ಉತ್ತರ ಅಂತ ಉದ್ಧವ ಗೀತೆ ಅಂತ ಪ್ರಸ್ತುತ ಆಗ್ತದೆ. ಅದೇ ಉದ್ಧವನೇ ವಿದುರನಿಗೆ
ಭಾಗವತವನ್ನು ಮೈತ್ರೇಯರಿಂದ ಕೇಳಬೇಕಂತೆ ನೀನು ಅಂತ ಕೃಷ್ಣನ ಸಂದೇಶವಾಹಕನಾದ. ಇದು ಉದ್ಧವನ ಕಾರ್ಯ. ಇದು ನಮಗೆ ಕೊಡುವ ಒಂದು ತಿಳುವಳಿಕೆ ಏನು ಅಂದರೆ, ನಿಷ್ಕಲ್ಮಶವಾದ ಹೃದಯದಿಂದ ದೇವರನ್ನು ಭಜಿಸ್ತಾರಲ್ಲ, ಸ್ವಧರ್ಮ ನಿರತರಾಗಿರ್ತಾರಲ್ಲ, ಅವರಿಗೆ ಭಗವಂತ ಜ್ಞಾನವನ್ನು ಯಾರ್ದಾದ್ರೂ ಮೂಲಕವಾಗಿ ಕೊಡಿಸ್ತಾನೆ ಅಂತನ್ಲಿಕ್ಕೆ ವಿದುರನಿಗೆ ಮೈತ್ರೇಯರಿಂದ ಭಾಗವತೋಪದೇಶ ಮಾಡಿಸಿದ್ದೇ ಇದಕ್ಕೆ ನಿದರ್ಶನ ಅಂತದೆ. ಈ ಜ್ಞಾನ ಪಡೆಯೋದು ಅಂದರೆ ಪುಸ್ತಕಗಳನ್ನು ಖರೀದಿ ಮಾಡೋದಲ್ಲ. ನಮಗೆ ಹಾಗೊಂದು ತಿಳುವಳಿಕೆ ಇದೆ. ಮನೆ ತುಂಬ ಪುಸ್ತಕ ಖರೀದಿ ಮಾಡಿರ್ತಾರೆ. ಓದಿದ್ದೆಷ್ಟೋ, ಹೊರಗಿನಿಂದ ಯಾರಾದರೂ ಅವ್ರ ಮನೆಗೆ ಹೋದರೆ ಪುಸ್ತಕ ಎಲ್ಲ ತೋರಿಸ್ತಿರ್ತದೆ. ನೋಡ್ರಿ ನಾವು ಎಷ್ಟು ಖರೀದಿ ಮಾಡಿ, ಓದಿದ್ದೆಷ್ಟು ಅದು ಹೇಳ್ತಿರಲ್ಲ. ಖರೀದಿ ಅಂತೂ ಮಾಡಿಟ್ಟಿರ್ತದೆ. ಎಷ್ಟೋ ಶೆಲ್ಫ್ಗಳಲ್ಲಿ ಪುಸ್ತಕಗಳನ್ನು ಇಟ್ಟಿರ್ತಾರೆ. ಭಾಗವತ ಜ್ಞಾನ ಅಂದರೆ ಪುಸ್ತಕಗಳನ್ನು ಖರೀದಿ ಮಾಡಿದಂತೆ ಜ್ಞಾನ ಖರೀದಿ ಮಾಡಲಿಕ್ಕಾಗಲ್ಲ. ಕಾಲ ಪಕ್ವ ಆದರೆ ಮಾತ್ರ ಬರುವಂಥ ಜ್ಞಾನ ಅದು ಭಾಗವತದ ಜ್ಞಾನ. ಅರ್ಹತೆ ಇದ್ದವರಿಗೆ ಮಾತ್ರ ಪಡಿಬಹುದಾದಂಥ ಜ್ಞಾನ ಅದು ಭಾಗವತದ ಜ್ಞಾನ. ಅದು ದೈವ ಸಂಕಲ್ಪದಂತೆ ಸಿಗಬೇಕಾದಂಥ ಜ್ಞಾನ ಅದು ಭಾಗವತದ ಜ್ಞಾನ. ಅದಕ್ಕೆ ಅರ್ಹರಾದ ಗುರುಗಳು ಉಪದೇಶ ಮಾಡಿದರೆ ಮಾತ್ರ ಸಿಗುವಂಥ ಜ್ಞಾನ ಅದು ಭಾಗವತ ಜ್ಞಾನ. ಲೌಕಿಕ ಶಿಕ್ಷಣ ಹಣ ಕೊಟ್ಟು ಆಫ್ಲೈನ್ ಆನ್ಲೈನ್ನಲ್ಲಿ ಕೊಂಡುಕೊಳ್ಬೋದು. ಇವತ್ತು ಯಾರೋ ಹೇಳಿದರು ಭಾಗವತನೂ ಹಾಗೆ ಮಾರಾಟ ಆಗ್ತಾ ಇದೆಯಲ್ಲ ಆಚಾರ್ಯ ಅಂತ. ಅದು ಆಫ್ಲೈನ್ ಆನ್ಲೈನಲ್ಲಿ ಸಿಗ್ತಾ ಇದೆಯಲ್ಲ ಭಾಗವತ ಸಿಗ್ತಾ ಇಲ್ಲ. ಭಾಗವತದ ಮೇಲಿರೋ ಲೇಪ ಸಿಗ್ತಾ ಇದೆ ಅಷ್ಟೇ. ನಮಗೆ ಭಾಗವತನೇ ಸಿಗ್ತಾ ಇದೆ ಅಂತ ಭ್ರಮೆಯಲ್ಲಿದ್ದೇವೆ. ಭಾಗವತ ಅದು ಸಿಗಲ್ಲ. ಅದು ಸಿಗಬೇಕು ಅಂದರೆ ಅದರದ್ದು ಪದ್ಧತಿನೇ ಬೇರೆ. ಆ ಜ್ಞಾನದ ಕಲ್ಪನೆಯೂ ನಮಗಿವತ್ತಿಲ್ಲ. ಇವತ್ತು ನಿಷ್ಠುರ ಆಗ್ಲಿಕ್ಕೆ ತಯಾರಿಲ್ಲ. ನೀನು ಹೀಗಿರಬೇಡ ಅಂತ ನಿಷ್ಠುರವಾಗಿ ನಿನ್ನನ್ನು ನೀನು ಭಾಗವತ ಧರ್ಮದಲ್ಲಿ ಯೋಜಿಸ್ಕೋ ಅಂತ ಹೇಳುವವರು ಇಲ್ಲ, ಕೇಳುವವರು ಇಲ್ಲ. ಯಾಕೆಂದರೆ ಎಲ್ಲಿ ಅದನ್ನು ಹೇಳಿಬಿಟ್ರೆ ನಾಳೆ ನನ್ನನ್ನು ಉಪನ್ಯಾಸಕ್ಕೆ ಕರೆಯಲ್ವೋ ಅಂತ ಪ್ರವಚನಕಾರ ಯೋಚನೆ ಮಾಡ್ತಿರ್ತಾನೆ. ಇದನ್ನು ಹೇಳಿದ್ರಾ ಮುಗೀತಿನ್ನು, ನಾಳೆ ಇವರು ಉಪಯೋಗ ಇಲ್ಲ ಅಂತ ಇವನು ಕೇಳೋನು ಯೋಚನೆ ಮಾಡ್ತಾನೆ. ಇದು ಸಣ್ಣ ಸಣ್ಣ ವಿಷಯದ್ದೇ ಹೀಗಾದರೆ ಇನ್ನು ಭಗವಂತ ಪ್ರೀತನಾಗಲಿಕ್ಕಿರುವಂಥ ಭಾಗವತದ ಜ್ಞಾನ ಎಷ್ಟು ದುರ್ಲಭ ಇರಬೇಕು ಅಂತ ಯೋಚನೆ ಮಾಡಬೇಕು. ಅದರ ಹೆಸರಿನಲ್ಲಿ ಬೇರೆ ಏನೋ ಸಿಗ್ತಾ ಇದೆ. ಅದರ ಹೆಸರಿನಲ್ಲಿ ಬೇರೆ ಬೇರೆ ಇನ್ನೇನೋ ಸಿಗ್ತಾ ಇದೆ. ಅದಕ್ಕೆಲ್ಲ ಭಾಗವತ ಅಂತೇಳಿ ಹೆಸರಿಟ್ಟಿರ್ತಾರೆ. ಎಷ್ಟು ಕಡೆ ನಡೀತಾ ಇದೆ ಭಾಗವತ, ಎಷ್ಟು ಕಡೆ ನಡೀತಾ ಇದೆ, ಹೆಸರಷ್ಟೇ. ವಾರ್ತಾ ಭವಂತ್ಯುತ ದಾಂಭಿಕಾನಾಂ. ಇವತ್ತೆಲ್ಲವೂ ಕೂಡ ಮನುಷ್ಯ ವಾರ್ತೆಯಾಗಿ ಮಾಡಿಕೊಳ್ತಾನೆ. ವಾರ್ತಾ ಅಂದರೆ ವೃತ್ತಿಪರ. ಯಾವುದು ಎಷ್ಟು ಹಣಕ್ಕೆ ನನಗೆ ಸಿಗ್ತದೆ, ಎಷ್ಟು ಹಣ ಕೊಟ್ಟರೆ ನಾನು ಇದನ್ನು ಪಡಿಬಲ್ಲೆ, ಅಥವಾ ಇದನ್ನು ಕೊಡೋದರಿಂದ ನಾನು ಮತ್ತೆ ಎಷ್ಟು ಗಳಿಸಬಲ್ಲೆ, ಹೀಗೆ ವಾರ್ತೆ ಆಗಿಬಿಟ್ಟಿದೆ. ಅಲ್ಲಿದನೇ ನಾವು ಎಡಲಿಕ್ಕೆ ಶುರು ಮಾಡಿದ್ವಿ ಅಂತಂತಾರೆ. ಯಾವುದು ವಾರ್ತೆ ಆಗ್ತದೆ, ವೃತ್ತಿಪರವಾಗ್ತದೆ, ಅದು ಭಾಗವತ ಜ್ಞಾನ ಅಲ್ಲ. ಆವಾಗ ಅದು ಕಮರ್ಷಿಯಲ್ ಅಂತಾಯ್ತು. ಇದನ್ನು ಯೋಚಿಸೋದು ಗಂಭೀರ ಆಗಿದೆ. ವಿದುರನಿಗೆ ಮೈತ್ರೇಯರು ಉಪದೇಶ ಮಾಡಿದ್ದು ಭಾಗವತ ಜ್ಞಾನವನ್ನು. ಅಂದರೆ ವಿದುರ ಒಬ್ಬ ಹಸ್ತಿನಾವತಿಯ ಮಂತ್ರಿ ಅಂತ ಉದ್ದೇಶದಿಂದ ಅಲ್ಲ. ಮೈತ್ರೇಯರು ಅಂದರೆ ಯಾರು? ಅವರಿಗೆ ಭಾಗವತ ಎಲ್ಲಿಂದ ಹರಿದು ಬಂದಿತ್ತು. ವಿದುರನಿಗೆ ಉಪದೇಶ ಮಾಡಬೇಕಾದ್ರೆ ಅವ್ರಿಗೆ ಪ್ರೇರಣೆ ಮಾಡಿದವರು ಯಾರು? ಇದನ್ನೆಲ್ಲ ಕೇಳಿದಾಗ ಅರ್ಥ ಆಗ್ತದೆ ಭಾಗವತ ಜ್ಞಾನ ಎಷ್ಟು ದುರ್ಲಭ. ಹಿಂದೆ ಭಗವಂತ ನಾರಾಯಣ ಭಾಗವತವನ್ನು ಚತುರ್ಮುಖ ಬ್ರಹ್ಮನಿಗೆ 4 ಶ್ಲೋಕದಲ್ಲಿ ಉಪದೇಶಿಸಿದ ಅಂತ ಕೇಳಿದ್ವಿ. ಅದೇ ನಾರಾಯಣ ಭಾಗವತವನ್ನು ಪಾತಾಳದಲ್ಲಿರುವಂತಹ ಶೇಷದೇವರಿಗೆ ಉಪದೇಶ ಮಾಡಿದ್ನಂತೆ.
ಹಾಗಾಗಿ ನಾರಾಯಣನಿಂದ ಭಾಗವತ ಶೇಷನಿಗೆ ಹರಿದು ಬಂತು. ಪಾತಾಳದ ಶೇಷ ತನ್ನ ಶಿಷ್ಯರಾದ, ತನ್ನಲ್ಲಿ ವಿನಯದಿಂದ ಶ್ರದ್ಧೆಯಿಂದ ಸೇವೆ ಮಾಡುವಂತಹ ಸನಕಾದಿಗಳಿಗೆ ಭಾಗವತವನ್ನು ಉಪದೇಶ ಮಾಡಿದ್ನಂತೆ. ಸನಕಾದಿಗಳು ಬಹಳ ಶ್ರದ್ಧೆಯಿಂದ ಭಾಗವತವನ್ನು ಪಡೆದು ಅನುಷ್ಠಾನಕ್ಕೆ ತರ್ತಾರೆ. ಅದನ್ನು ಅವರು ಮತ್ತೆ ಈ ಪರಂಪರೆಯನ್ನು ಮುಂದುವರಿಸಬೇಕು, ಇದು ದುರ್ಲಭವಾದದ್ದು, ಸಜ್ಜನರಿಗೆ ಇದು ಲಭಿಸಬೇಕು ಅನ್ನೋ ಉದ್ದೇಶದಿಂದ ಸನಕ ಸನಂದನ ಸನತ್ಕುಮಾರರು ಶೇಷದೇವರಿಂದ ಪಡೆದಂಥ ಭಾಗವತವನ್ನು ತಮ್ಮ ಶಿಷ್ಯರಾದಂತಹ ಮಹಾನುಭಾವರಾದ ಅಂಗಿರಸ ಮುಂತಾದಂಥ ಋಷಿಗಳಿಗೆ ಉಪದೇಶ ಮಾಡ್ತಾರೆ. ವಸಿಷ್ಠ ಅಂತ ಋಷಿಗಳಿದ್ದರು, ಶಕ್ತಿ ಅಂತ ಇನ್ನೊಬ್ಬ ಋಷಿಗಳು. ಈ ವಸಿಷ್ಠ, ಶಕ್ತಿ, ಈ ಋಷಿಗಳೆಲ್ಲ ಭಾಗವತದ ಪರಂಪರೆಯನ್ನು ಬೆಳೆಸ್ಕೊಂಡು ಬಂದ್ರಂತೆ. ನೋಡಿ, ವಸಿಷ್ಠರು ನಾಡಿನಲ್ಲಿರೋರಲ್ಲ, ಅಂಗಿರಸರು ಇವರು ನಾಡಿನಲ್ಲಿರೋರಲ್ಲ. ಇವರೆಲ್ಲ ನಾಡನ್ನು ಅವಲಂಬಿಸಿ ವ್ಯಾಪಾರ ಮಾಡುವ ಮನೋಧರ್ಮದವರಲ್ಲ. ಇವರಿಗೆಲ್ಲ ಭಾಗವತ ಹರಿದುಕೊಂಡು ಬಂದಿದೆ ಅಂತ ಒಂದು ವಿವರಣೆಯನ್ನು ಕೊಡ್ತಾರೆ. ಶಕ್ತಿ ಋಷಿಗಳು ಬಹಳ ದೊಡ್ಡ ತಪಸ್ವಿಗಳೇ ನಿಜವಾಗಲು. ಅವ್ರ ಮೂಲಕವಾಗಿ ಮುಂದೆ ವಸಿಷ್ಠರ ವಂಶದಲ್ಲಿ ಪರಾಶರ ಅಂತ ಪರಾಶರ ಋಷಿಗಳಿಗೆ ಭಾಗವತ ಹರಿದು ಬಂತಂತೆ. ಪರಾಶರ ಋಷಿಗಳು ಒಂದೊಳ್ಳೆ ಗುರುಕುಲವನ್ನು ತೆಗೆದಿದ್ರಂತೆ. ಆ ಗುರುಕುಲದಲ್ಲಿ ಪರಾಶರರ ಮಗನಾಗಿ ನಾರಾಯಣ ವೇದವ್ಯಾಸನಾಗಿ ಅವತಾರ ಮಾಡಿದ. ಅದೇ ಗುರುಕುಲದಲ್ಲಿ ಮೈತ್ರೇಯರು ಕೂಡ ಗುರುಕುಲದಲ್ಲಿ ಸೇರಿಕೊಂಡಿದ್ರಂತೆ. ಹಾಗಾಗಿ ಮೈತ್ರೇಯರು ವೇದವ್ಯಾಸರಿಗೆ ಸ್ನೇಹಿತರಾಗಬೇಕು, ಅದಕ್ಕೆ ವ್ಯಾಸ ಸಖ ಅಂತ ಭಾಗವತದಲ್ಲಿ ಉಲ್ಲೇಖ ಮಾಡ್ತಾರೆ. ವ್ಯಾಸ ಸಖ ಅಂದರೆ ವೇದವ್ಯಾಸರ ಅಚ್ಚುಮೆಚ್ಚಿನ ಸ್ನೇಹಿತರು ಅಂದರೆ ಮೈತ್ರೇಯರಂತೆ. ಅಷ್ಟನ್ನೇ ಉಲ್ಲೇಖ ಮಾಡಿದ್ದು ನಮಗೆ ತಿಳಿದು ಬರ್ತದೆ ಪುರಾಣದಲ್ಲಿ. ಈ ಕೊಲೀಗ್ಸ್ ಅಂತ ಹೇಳ್ತಿರ್ತಾರೆ ಇತ್ತೀಚೆಗೆಲ್ಲ, ಅವ್ರು ನಮ್ಮ ಕಾಲೇಜ್ ಮೀಟ್ ಅಂತಾರೆ, ಕಾಲೇಜಿನಲ್ಲಿ ಕೊಲೀಗ್ ಅಂತಾರೆ. ಹಾಗೆ ಪರಾಶರರ ಗುರುಕುಲದಲ್ಲಿ ಮೈತ್ರೇಯರು ವೇದವ್ಯಾಸರು ಒಟ್ಟಿಗೆ ಇರ್ತಿದ್ರಂತೆ. ಪರಾಶರರಿಂದ ಮೈತ್ರೇಯರಿಗೆ ಭಾಗವತ ಹರಿದು ಬಂತು. ಅದು ಹಾಗೆ ಉಳಿದಿತ್ತು. ವ್ಯಾಸರು ಹೇಳಿದ್ದಾರೆ, ಮೈತ್ರೇಯರೇ ನಿಮಗೆ ಬಂದ ಭಾಗವತವನ್ನು ಮುಂದುವರಿಸ್ಬೇಕಿದನ್ನು ಅಂತ. ಅದಕ್ಕೆ ಸರಿಯಾದ ಅರ್ಹ ವ್ಯಕ್ತಿ ಸಿಗಬೇಕಾಗಿತ್ತಂತೆ. ಶ್ರೀಕೃಷ್ಣ ಪರಮಾತ್ಮ ವಿದುರನಿಗೆ ಆ ಪ್ರೇರಣೆಯನ್ನು ಮಾಡಿದ. ವೇದವ್ಯಾಸರು ಮೈತ್ರೇಯರಿಗೆ ಪ್ರೇರಣೆ ಮಾಡಿದರು. ಯಾಕೆ ಅಂದರೆ ವಿದುರ ಅಂದರೆ ವೇದವ್ಯಾಸರ ಶಿಷ್ಯ. ವೇದವ್ಯಾಸರ ಶಿಷ್ಯನಾಗಿ ಸರ್ವಜ್ಞನಾಗಿದ್ದ ನಿಜವಾಗಲೂ ವಿದುರ. ನೋಡಿದರೆ ವಿದುರ ಸರ್ವವೇತ್ತ ಅಂತಾರೆ ಭಗವತ್ಪಾದರು ತಾತ್ಪರ್ಯ ನಿರ್ಣಯದಲ್ಲಿ. ವಿದುರ ಯಾರು? ಅದನ್ನು ಭಾಗವತ ಉಲ್ಲೇಖ ಮಾಡುತ್ತದೆ. ನಾವು ನೀವುಗಳೆಲ್ಲ ಭೂಮಿಯಲ್ಲಿ ಮಾಡಿದಂಥ ಅಪರಾಧಗಳಿಗೆ ಒಂದು ಶಿಕ್ಷೆ ಅನುಭವಿಸಬೇಕು ಅಂತ ಒಂದು ಲೋಕಕ್ಕೆ ಹೋಗಬೇಕಾಗ್ತದೆ. ಕೆಲವು ಅಪರಾಧಗಳಿಗೆ ಇಲ್ಲೇ ಶಿಕ್ಷೆ ಅನುಭವಿಸ್ತೀವಿ, ಕೆಲವು ಅಪರಾಧಗಳಿಗೆಲ್ಲ ಅಲ್ಲೇ ಹೋಗಿ ಅನುಭವಿಸ್ಬೇಕಂತ. ಅದು ಯಮಲೋಕ ಅಂತ ಪ್ರಸಿದ್ಧಿ. ಅಲ್ಲಿ ಎಲ್ಲ ಜೀವರ ಪಾಪಗಳಿಗೆ ಶಿಕ್ಷೆ ವಿಧಿಸೋನು ಯಮ. ಅಲ್ಲಿರುವ ಯಮನೇ ಭೂಮಿಯ ಮೇಲೆ ವಿದುರನಾಗಿ ಹುಟ್ಟಿದ್ದಂತೆ. ವಿದುರನ ಬಗ್ಗೆ ನಮಗಿರುವ ಕಲ್ಪನೆ ಏನು? ಭಾರೀ ದಂಡ ಹಾಕ್ತಾನೆ, ಹಿಂಸೆ ಮಾಡ್ತಾನೆ, ಕ್ರೌರ್ಯ ಮೆರಿತಾನೆ, ಯಾರ ಮೇಲೂ ಕರುಣೆ ತೋರಲ್ಲ, ಯಾರು ಬಂದರೂ ಅವ್ರನ್ನ ಎಣ್ಣೆ ಬಾಂಡ್ಲೆಯಲ್ಲಿ ಹಾಕಿ ಚೆನ್ನಾಗಿ ಕರಿತಾನೆ, ಶೂಲಕ್ಕೆ ಹಾಕಿ ಚುಚ್ಚಿಸ್ಬಿಡ್ತಾನೆ, ನಿರ್ದಯಿಯಾಗಿದ್ದಾನೆ, ನಿಷ್ಕರುಣಿಯಾಗಿದ್ದಾನೆ ಅಂತ ಇದು ಯಮನ ಬಗ್ಗೆ ನಮಗಿರುವ ಕಲ್ಪನೆ. ಯಮ ಅಂದರೆ ಸಾಧಾರಣ ಹಾಗೆ ತಿಳ್ಕೊಳ್ತೇವಲ್ವ. ಯಮೋ ನಿಹಂತ ಪಿತೃಧರ್ಮರಾಜೋ, ನಿಹಂತ ಪಿತೃಧರ್ಮರಾಜ, ಕಾಲಃ ದಂಡಧರ, ಇದೆಲ್ಲ ಯಮನಿಗಿರುವಂಥ ನಾಮಗಳು. ಆ ಯಮಲೋಕದಲ್ಲಿದ್ದಾತ ಅವನ ತಿಳುವಳಿಕೆ ಎಷ್ಟು ದೊಡ್ಡದು, ಅವನು ಎಷ್ಟು ಕರುಣಾಮಯಿ, ಎಷ್ಟು ಧರ್ಮದ ಮೂರ್ತಿ ಅಂತ ಲೋಕಕ್ಕೊಂದು ಪರಿಚಯ ಮಾಡಿಸ್ಬೇಕು.
ಅದಕ್ಕೆ ಯಮನನ್ನು ಭೂಮಿಯಲ್ಲಿ ವಿದುರನನ್ನಾಗಿ ಭಗವಂತ ಹುಟ್ಟಿಸಿದ ಅಂತ ಹೇಳ್ತದೆ. ಅದರ ಹಿನ್ನೆಲೆಯನ್ನು ವಿವರಣೆ ಮಾಡ್ತಾರೆ ಮಹಾನುಭಾವರು ಶುಕಮುನಿಗಳು. ಆ ಯಮ ಭೂಮಿಯಲ್ಲಿ ವಿದುರನಾಗಿ ಹುಟ್ಟಿದ ಯಾಕೆ ಅಂತ ಅದರ ಹಿನ್ನೆಲೆಯಲ್ಲಿ ಒಂದು ಕಥೆ ಹೇಳ್ತಾರೆ. ಹಿಂದೊಬ್ಬ ಋಷಿಗಳಿದ್ರಂತೆ, ಅವರ ಹೆಸರು ಮಾಂಡವ್ಯ ಅಂತ. ಅವರಿಗೆ ಬರ್ತಾ ಕೆಲವು ದಿನಗಳ ಕಾಲ ಆದಮೇಲೆ ಅವರಿಗೆ ಆಣಿ ಮಾಂಡವ್ಯ ಅಂತ ಹೆಸರು ಬಂತದ್ದು. ಮೊದಲು ಅವರು ಮಾಂಡವ್ಯ ಅಂತ ಋಷಿಗಳು, ಅವರು ತಪಸ್ಸು ಮಾಡ್ತಾ ಕುಳಿತಿದ್ದಾರೆ. ಒಬ್ಬ ರಾಜ, ಸಂದರ್ಭ ಹೀಗೆ ಬಂತು, ರಾಜನ ಮನೆಯೊಳಗೆ ರಾಜನ ಕೋಶದಲ್ಲಿ ಕಳ್ಳತನ ಆಗಿಬಿಡ್ತು. ಆ ರಾಜನ ಕೋಶದಲ್ಲಿ ಕಳ್ಳತನ ಆದಾಗ ಸೈನಿಕರು ತನಿಖೆ ಮಾಡ್ತಾ ಇದ್ದಾರೆ, ಎಲ್ಲಿದ್ದಾರೆ ಕಳ್ಳರು ಅಂತ. ಇಂಥ ಕಡೆಯಲ್ಲಿದ್ದಾರೆ ಎಂದಾಗ ಅವರನ್ನು ಬೆನ್ನತ್ತಿ ಬಂದರು. ಕಳ್ಳರಿಗೆ ಕಳ್ಳತನ ಮಾಡಿದಾಗ ಏನೆಲ್ಲ ಹೊತ್ಕೊಂಡು ಹೊರಟಿದ್ರಲ್ಲ ಅದು ಭಾರ ಬಹಳ ಆಯಿತು. ಹಿಂದೆ ಸೈನಿಕರು ಅಟ್ಟಿಸ್ಕೊಂಡು ಬರ್ತಿದ್ದಾರೆ, ಕೈಯಲ್ಲಿ ಭಾರ ಇದೆ, ಇನ್ನೆಲ್ಲಿ ನಾವು ಸಿಕ್ಕಾಕೊಂಡ್ಬಿಡ್ತೇವೋ ಅಂತ ಅದನ್ನು ಎಸೆದು ಒಂದು ಕಡೆಯಲ್ಲಿ ಅವರು ತಪ್ಪಿಸ್ಕೊಂಡ್ಬಿಟ್ರು. ಅವರು ಎಸೆದ್ರಲ್ಲ ಅದನ್ನು, ಅದು ತಪಸ್ವಿಗಳಾದ ಮಾಂಡವ್ಯರ ಹತ್ತಿರದಲ್ಲಿ ಬಂದು ಬಿತ್ತಿತ್ತಂತೆ. ಅವರ ಆಶ್ರಮದ ಪರಿಸರದಲ್ಲೇ ಬೀಳಬೇಕಾ ಅದು. ಸೈನಿಕರಿಗೆ ಇವನೇ ಕಳ್ಳ ಅಂತ ಭ್ರಮೆ ಬಂತು. ಅವರನ್ನು ಎಬ್ಬಿಸಿದರೆ ಹೇಳ್ತಿಲ್ಲ, ಅವರು ಸಮಾಧಿಯ ಸ್ಥಿತಿಯಲ್ಲಿದ್ದಾರೆ. ಮಾಂಡವ್ಯರನ್ನು ಎತ್ಕೊಂಡು ಹೊರಟರು. ಏನೇ ಆಗಲಿ ಇವ್ರ ಮನೆಯಲ್ಲಿ ಇವ್ರ ಆಶ್ರಮದೊಳಗೆ ಸಿಕ್ಕಿದೆ ಅಂದಮೇಲೆ ಕಳ್ಳ ಇವನೇ. ತನಿಖೆ ಮಾಡೋರಿಗೆ ಅಷ್ಟೇ ಇರ್ತದೆ, ಅದಕ್ಕೆ FIR ಅಂತಾರೆ ಬಹುಶಃ, ಪ್ರಾಥಮಿಕ ತನಿಖೆ. ಪ್ರಾಥಮಿಕ ತನಿಖೆಯಲ್ಲಂತೂ ಇವರು ಕಳ್ಳ ಅಂತ ಸಿಕ್ಕಿದೆ. ಅವರು ಅದನ್ನು ತಗೊಂಡ್ರು, ಹೊರಟರು, ಆ ಸಾಮಾನು ಜಪ್ತಿ ಮಾಡಿದರು. ಅಂತೂ ಇಂತೂ ರಾಜನ ಹತ್ರ ಕರ್ಕೊಂಡು ಹೋದರು. ಮಾತಾಡಿಸಿದ್ರೆ ಮಾತಾಡ್ತಾ ಇಲ್ಲ, ಧ್ಯಾನ ಮಾಡ್ತಾ ಇದ್ದಾರೆ. ರಾಜನಿಗೆ ಬುದ್ಧಿ ಬರಲಿಲ್ಲ, ಇದು ಧ್ಯಾನ, ಇದು ಬ್ರಹ್ಮಜ್ಞಾನ, ಇವರನ್ನೇನು ಮಾಡಬಾರ್ದು, ಇವರೇನು ಕಳ್ತನ ಮಾಡ್ತಾರೆ, ಅವನಿಗೆ ಆ ಬುದ್ಧಿ ಬರಲಿಲ್ಲ. ಕಳ್ತನಕ್ಕೆ ಶಿಕ್ಷೆ ಹಾಕಬೇಕು ಅಂತ ರಭಸದಲ್ಲಿ ದಂಡನಾಯಕ ಅಲ್ಲೇ ಒಂದು ದೊಡ್ಡ ಶೂಲ ಇತ್ತು, ಆ ಶೂಲಕ್ಕೆ ಅವರನ್ನು ಚುಚ್ಚಿಸ್ಬಿಟ್ಟ. ಚುಚ್ಚಿದ ಮೇಲೆ ಆದರೂ ಹೇಳ್ಬೇಕಲ್ಲ ಮಾಂಡವ್ಯರು, ಆಗಲೂ ಮೈ ಮೇಲೆ ಎಚ್ಚರ ಇಲ್ಲ, ಧ್ಯಾನ ಮಾಡ್ತಾ ಇದ್ದಾರಂತೆ. ಕೆಲವು ದಿನ ಆದಮೇಲೆ ಋಷಿಮುನಿಗಳ ಪರಿಸರದಲ್ಲಿ ಮಾತು ಶುರು ಆಯಿತು. ಯಾಕೋ ಭಾಳ ದಿನ ಆಯಿತು ಮಾಂಡವ್ಯರು ಕಾಣಿಸ್ತಾ ಇಲ್ಲಲ್ಲ ಅಂತ. ಯಾರೋ ಹೇಳಿದ್ರಂತಿಲ್ಲ, ರಾಜ ಅವರನ್ನು ಕರ್ಕೊಂಡೋಗಿ ಶೂಲಕ್ಕೆ ಏರಿಸ್ಬಿಟ್ಟಿದ್ದಾನೆ, ಕಳ್ತನದ ಅಪವಾದ ಬಂದಿದೆ ಅಂತ. ಎಲ್ಲ ಋಷಿಗಳು ಹೋಗಿ ರಾಜನನ್ನು ಬೈದ್ರಂತೆ. ಬುದ್ಧಿಗಿದ್ದಿ ಕೆಟ್ಟಿದೆ ನಿನಗೆ, ಏನು ತಿಳಿದಿದ್ದಿ ಋಷಿಗಳನ್ನು, ಹೀಗೆ ಮುಂದುವರಿಸಿದರೆ ನಿನ್ನ ರಾಜ್ಯ ನೀನು ಎಲ್ಲ ಸುಟ್ಟು ಭಸ್ಮ ಆಗಿಬಿಡ್ತೀರಿ, ಎಚ್ಚರಿಕೆ ಇರಲಿ, ಇಳಿಸವರನ್ನು ಅಂತ ಬೈದ್ರಂತೆ. ರಾಜನಿಗೆ ಗಾಬರಿ ಆಯಿತು. ರೀ ಇಂಥ ಋಷಿಗಳಿಗೆ ನಾನೇ ಹೋಗಿ ಶಿಕ್ಷೆ ಹಾಕಿಬಿಟ್ನಲ್ಲ ಅಂತ ರಾಜ ಅವರನ್ನು ಅಲ್ಲಿ ಇಳಿಸ್ಲಿಕ್ಕೆ ಹೋಗ್ತಾನೆ. ದಿನ ಬಹಳ ಕಳೆದದ್ರಿಂದ ಅದು ಅಂಟ್ಕೊಂಡ್ಬಿಟ್ಟಿತ್ತಂತೆ ಅವರಿಗೆ ಹಿಂದೆ. ಈ ಕಡೆ ಇಳಿಸ್ಲಿಕ್ಕಿಲ್ಲ, ಇಳಿಸಿದ್ರೆ ಅದು ಬರ್ತಾ ಇಲ್ಲ. ಕೊನೆಗೆ ಅವನಿಗೆ ಋಷಿಗಳೆಲ್ಲ ಬೈದದ್ದಕ್ಕೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಆತ ಏನು ಮಾಡಿದ, ಈ ಶೂಲಕ್ಕೆ ಚುಚ್ಚಿದ್ನಲ್ಲ ಒಂದು ಭಾಗಕ್ಕೆ ಅದನ್ನು ಕತ್ತರಿಸಿದ. ಕೊನೆಗೆ ಏನು ಕಬ್ಬಿಣದ ಶೂಲದ ತುಂಡಿತ್ತು ಪೂರ್ಣ ತೆಗಿಲಿಕ್ಕಾಗಲಿಲ್ಲ, ಕತ್ತರಿಸಿ ಅವರನ್ನು ಕೆಳಗಿಳಿಸಿದ. ಎಷ್ಟೋ ದಿನಗಳು ಕಳೆದ ಮೇಲೆ ಸಮಾಧಿಯಿಂದ ಹೊರಗೆ ಬಂದ್ರಂತೆ. ಮಾಂಡವ್ಯರು ಸಮಾಧಿಯಿಂದ ಹೊರ ಬಂದಾಗಲೂ ಆ ಶೂಲ ಹಾಗೆ ಬೆನ್ನಿಗೆ ಅಂಟುಕೊಂಡೇ ಇತ್ತಂತೆ, ಸಿಕ್ಕಿತ್ತಂತೆ ಹಾಗೆ. ಅದನ್ನು ಅವರೂ ತೆಗೆಯೋ ಪ್ರಯತ್ನ ಮಾಡಲಿಲ್ಲ, ಅದು ದೈವೇಚ್ಛೆ ಅಂತ ಸುಮ್ಮನೆ ಆಗಿಬಿಟ್ರಂತೆ. ರಾಜನ ಬಗ್ಗೆನೂ ಯೋಚಿಸಲಿಲ್ಲ, ಅದ್ರ ಬಗ್ಗೆನೂ ಯೋಚಿಸಲಿಲ್ಲ. ಅವರಿಗೆ ಅನುಕೂಲ ಆಯಿತು ಅಂತದೆ. ಇನ್ನು ಮಹಾಭಾರತದಲ್ಲಿ ಸಂಸ್ಕೃತದಲ್ಲಿ ಅದನ್ನು ಆಣಿ ಅಂತ ಕರೆದಿದ್ದಾರೆ. ಆಣಿ ಅಂದರೆ ಕಬ್ಬಿಣದ ಒಂದು ತುಂಡು. ಈ ಗೋಡೆಗಳಿಗೆಲ್ಲ ಹಿಂದೆ ಆಣಿ ಅಂತ ಹೊಡಿತಿದ್ರಂತೆ. ಏನಾದರೂ ಸಾಮಾನು ತಗಲ ಹಾಕಬೇಕು ಅಂದರೆ ಅದೊಂದು ಗೂಟದ ಥರ ಮಾಡಿರ್ತಿದ್ರು, ಚಿಕ್ಕ. ಇವರಿಗೇನಾಯಿತು, ದಿನ ಹೂವು ತುಳಸಿ ಇನ್ನೇನಾದರೂ ತೊಗೊಂಡು ಬರಬೇಕು ಅಂದರೆ ಒಂದು ಸಣ್ಣದೇನಾದರೂ ಬಿದಿರು ಬುಟ್ಟಿ ಇಟ್ಕೊಂಡು ಹೋಗಬೇಕಲ್ಲ, ಅದನ್ನು ಕೈಯಲ್ಲಿ ಯಾಕೆ ಇಟ್ಕೊಂಡು ಹೋಗ್ಬೇಕು, ಅದ್ರ ಹಿಂದೆ ಹಾಕ್ಕೊಂಡು ಹೋಗ್ಬಿಡ್ತಿದ್ರಂತೆ. ಸಿಕ್ಕರಾಯಿತು ಅಂತ. ಬರ್ತಾ ಇವರಿಗೆ
ಮಾಂಡವ್ಯ ಅಂತಿದ್ದ ಹೆಸರು ಆಣಿ ಚುಚ್ಚಿದ್ದಕ್ಕೆ ಆಣಿ ಮಾಂಡವ್ಯ ಅಂತಾಯಿತು ಅಂತ ಕಥೆ ಬರ್ತದೆ. ಆಣಿ ಮಾಂಡವ್ಯ ಅಂತ ಪ್ರಸಿದ್ಧರಾದರು. ಬಹಳ ದೊಡ್ಡ ತಪಸ್ವಿಗಳು ಅಂತ ಇದರಿಂದಲೇ ಅರ್ಥ ಆಗ್ತದೆ. ಶೂಲಕ್ಕೆ ಚುಚ್ಚಿದ್ರೂ ದೇಹಕ್ಕೆ ಪರಿವಿಲ್ದಷ್ಟು ಧ್ಯಾನ ಮಾಡ್ತಾರೆ ಅಂತಂದರೆ ಆ ತಪಸ್ಸು ಹೇಗಿರಬೇಡ, ಆ ಜ್ಞಾನದಲ್ಲಿ ಆ ಧ್ಯಾನದಲ್ಲಿ ಅವರ ಆಸಕ್ತಿ ಎಷ್ಟಿರಬೇಡ. ಇಷ್ಟು ದೊಡ್ಡ ತಪಸ್ವಿಗಳು. ಆಮೇಲೆ ಕಾಲ ಕಳೀತು, ಯೋಗದಿಂದ ದೇಹ ಬಿಡಬೇಕಾಯ್ತು. ದೇಹ ಬಿಡೋ ಸಮಯ ಅಂತ ನಿಗದಿಯಾಗಿರ್ತದೆ ಯೋಗಿಗಳಿಗೆ. ಬಿಟ್ಟ ಮೇಲೆ ಅವರನ್ನು ಯಮಲೋಕಕ್ಕೆ ಕರ್ಕೊಂಡು ಹೋಗೋ ಹಾಗಾಯಿತು. ಯಮಲೋಕಕ್ಕೆ ಬಂದರು. ಯಮನ್ ಮುಂದೆ ನಿಂತಿದ್ದಾರೆ, ಚರ್ಚೆ ನಡೀತಾ ಇದೆ. ಇಂತಿಂಥ ತಪ್ಪು, ಇಂತಿಂಥ ಒಪ್ಪು, ಇಂತಿಂಥದ್ದು ಸರಿ ಅಂತೇನೋ ಒಂದಿಷ್ಟು ಚರ್ಚೆ ನಡೀತಿದೆ. ಚರ್ಚೆ ನಡೆಯುವಾಗ ಯಮನನ್ನು ಇವರೇ ಪ್ರಶ್ನಿಸಿದರಂತೆ. ಉಳಿದೆಲ್ಲ ಯೋಚನೆ ಆಮೇಲೆ ಮಾಡೋಣ ಯಮದೇವರೇ, ನನ್ನನ್ನು ಶೂಲಕ್ಕೇರಿಸಿದೆಲ್ಲ, ಆ ಶೂಲಕ್ಕೇರಿಸಿದ ತಪ್ಪು ಯಾವುದು, ಮೊದಲು ನಿನ್ನ ಪುಸ್ತಕದಲ್ಲಿ ಏನಿದೆ ಹೇಳು ಅಂತ ಶುರು ಮಾಡಿದ್ರಂತೆ. ಭೂಮಿಯಲ್ಲಿ ಹುಟ್ಟಿದ ವ್ಯಕ್ತಿಗಳು ತಮ್ಮ ಸಾಧನೆ ಎಷ್ಟು ಮಾಡ್ಕೊಳ್ಬಹುದು ಅನ್ನಲಿಕ್ಕೆ ಮಾಂಡವ್ಯ ಋಷಿಗಳ ಈ ತಪಸ್ಸೇ ಒಂದು ಸ್ಫೂರ್ತಿ ಅಂತದೆ. ಅಂದರೆ ಅವರಿಗೆ ಅಷ್ಟು ಕಾನ್ಫಿಡೆನ್ಸ್, ನಾನೇನು ತಪ್ಪು ಮಾಡಿರಲಿಲ್ಲ, ಆದರೂ ನನ್ನನ್ನು ನೀನು ರಾಜನ ದಂಡಕ್ಕೆ ಸಿಕ್ಕೋ ಹಾಗೆ ಮಾಡಿದ್ದಿ ಅಂದರೆ ಏನು ತಪ್ಪು ಮಾಡಿದ್ದೆ ಹೇಳು. ಯಮದೇವರು ಮಾಂಡವ್ಯರಿಗೆ ಸುಳ್ಳು ಹೇಳಲಿಕ್ಕೆ ಅವಕಾಶ ಇಲ್ಲ. ಮಾಂಡವ್ಯ ಋಷಿಗಳವರು ಶಪಿಸ್ತಾರೆ. ಸರಿ, ಸತ್ಯ ಹೇಳೋಣ ಅಂದರೆ ಸತ್ಯ ಹೇಳಿದರೆ ಶಪಿಸಲ್ಲ. ಯೋಚನೆ ಮಾಡಿದ ಯಮನಿಗೆ ಶಾಪ ತಗೊಳ್ಬೇಕು ಅಂತಿತ್ತಂತ ಆವಾಗ. ಇದೆಂಥ ವಿಚಿತ್ರ, ಯಾರಾದರೂ ಶಾಪ ತಗೊಳ್ಬೇಕು ಅಂತ ಸುಳ್ಳು ಹೇಳೋದೆ? ಹಾಗಿತ್ತಂತವ್ರಿಗೆ ಮನಸ್ಸಿನೊಳಗೆ. ಈಗ ಶಾಪ ಕೊಡಬೇಕು, ಶಾಪ ಕೊಡಬೇಕಾದ್ರೆ ಸುಳ್ಳು ಹೇಳಬೇಕು. ಸತ್ಯ ಹೇಳಿದರೆ ಶಾಪ ಯಾರು ಕೊಡ್ತಾರೆ? ಯಾರು ಶಪಿಸ್ತಾರೆ ಸತ್ಯ ಹೇಳಿಬಿಟ್ರೆ? ಮಾಂಡವ್ಯ ಋಷಿಗಳವರು ಸಾಧಾರಣ ಅಲ್ಲ. ಅದಕ್ಕೆ ಯಮ ಹೇಳ್ದ, ನೀವು ಸಣ್ಣ ವಯಸ್ಸಿನವರಿದ್ದಾಗ ಈ ಗೋಡೆ ಉದ್ದಕ್ಕೂ ಸಣ್ಣ ಸಣ್ಣ ಇರುವೆಗಳನ್ನು, ಹುಳ ಹುಪ್ಪಡಿಗಳನ್ನು ಕೈಗೆ ತಗೊಳ್ತಿದ್ರಿ, ಅದನ್ನು ನೀವು ಚುಚ್ತಿದ್ರಿ, ಹಿಂಸೆ ಮಾಡ್ತಿದ್ರಿ, ಮತ್ತು ಆಟ ಆಡಿಸ್ತಿದ್ರಿ, ಕೆಳಗೆ ಬಿಡ್ತಿದ್ರಿ. ಅಂತೂ ಇಂತೂ ಸಣ್ಣ ಸಣ್ಣ ನೀವು ಪಿಪೀಲಿಕ ಇರುವೆಗಳನ್ನು ಹಿಂಸೆ ಮಾಡ್ತಿದ್ರಿ. ಅದರಿಂದ ಪಾಪ ಬಂದಿತ್ತು, ಅದಕ್ಕೆ ನಿಮ್ಮನ್ನು ರಾಜನ ದಂಡಕ್ಕೆ ಗುರಿಪಡಿಸಿದೆ ಅಂತ ಹೇಳಿಬಿಟ್ಟು. ಮಾಂಡವ್ಯರು ಸುಮ್ಮನಾಗಲಿಲ್ಲ. ಪ್ರತಿ ಪ್ರಶ್ನೆ ಮಾಡಿದ್ರು ಯಮದೇವರಿಗೆ. ನನಗೆ ಆವಾಗ ವಯಸ್ಸು ಎಷ್ಟಿತ್ತು ಅಂತ ಕೇಳಿದ್ರಂತೆ. ಇರ್ಬೋದು ಒಂದು 10 ರಿಂದ 11 ಅಂತ, 11ರ ಆಸ್ಪಾಸಿನಲ್ಲಿ ಮಾಡಿರ್ಬೋದು. 10 ರಿಂದ 11ರ ಆಸ್ಪಾಸಿನ ವಯಸ್ಸಿನಲ್ಲಿ ನಾನು ಮಾಡ್ತಿದ್ದ ತಪ್ಪಿಗೆ ನನಗೆ ಇಷ್ಟು ದೊಡ್ಡ ಶೂಲಕ್ಕೇರಿಸೋ ಶಿಕ್ಷೆ ಕೊಡ್ತಿದ್ದೀಯಲ್ಲ, ಇದು ದಂಡ ನೀತಿ ಸರಿನಾ ಅಂತ ಶುರು ಮಾಡಿದ್ರಂತೆ. ಯಾಕೆ ಅಂದರೆ ಆ ಮಾಂಡವ್ಯರು ಒಂದು ಮಾತು ಹೇಳ್ತಾರೆ, ನಾವು ಹುಟ್ಟಿದ ಮೇಲೆ ಯಾವ ವಯಸ್ಸಿನಿಂದ ನಾವು ಮಾಡುವ ಅಪರಾಧಗಳು ಕನ್ಸಿಡರ್ ಮಾಡಲಾಗ್ತದೆ ಅಂದರೆ, ಇದೊಂದು ಬಾಲಾಪರಾಧ ಕಾಯ್ದೆ ಅಂತ ಕೇಳಿರ್ಬೇಕು ನೀವು. ಮೇಜರಾ ಮೈನರಾ ಅಂತ ಎಲ್ರಿಗೂ ಗೊತ್ತಿರುವ ಕಾಮನ್ ಸೆನ್ಸ್ ಇದೊಂದು. ಯಾವ ವಯಸ್ಸಿನಿಂದ ವ್ಯಕ್ತಿ ಮಾಡುವ ಅಪರಾಧಗಳು ಕನ್ಸಿಡರ್ ಮಾಡಲಾಗ್ತದೆ, ಯಾವ ವಯಸ್ಸಿನಗಿಂತ ಮುಂಚೆ ಮಾಡಿದ ಅಪರಾಧಗಳನ್ನು ಅಪರಾಧ ಅಲ್ಲ ಅಂತ ಪರಿಗಣಿಸ್ತದೆ. ಅದು ಎಂಥ ಅಪರಾಧ ಯೋಚನೆ ಮಾಡಬೇಕಲ್ಲ. ಅದಕ್ಕೆ ಅವ್ರು ಕೇಳಿದರು, ಒಬ್ಬ ವ್ಯಕ್ತಿ ಭೂಮಿಗೆ ಬಂದಾಗ 14ನೇ ವಯಸ್ಸಿನ ನಂತರ ಮಾಡುವ, ಇದು ಶಾಸ್ತ್ರ ಹೇಳುವ ವಿಷಯ, ಆ 14 ವರ್ಷಾತ್, ಆ 14 ವರ್ಷಾತ್ ಅಂದರೆ ಒಬ್ಬ ವ್ಯಕ್ತಿ ಭೂಮಿಗೆ ಬಂದು 14 ವರ್ಷ ಕಳೆದಿದ್ದಾನೆ, ತದನಂತರದಲ್ಲಿ ಮಾಡುವ ಅಪರಾಧಗಳಿಗೆಲ್ಲ ಶಿಕ್ಷೆ ಗುರಿಪಡಿಸ್ಬೇಕಂತ. ಅದಕ್ಕಿಂತ ಪೂರ್ವದಲ್ಲಿ ಮಾಡಿದ ಏನೇ ಅಪರಾಧ ಇದ್ದರೂ ಅದನ್ನು ಮಾಫಿ ಮಾಡಬೇಕಂತ. ಯಮ, ಇದು ನಿನಗೆ ಗೊತ್ತಿಲ್ವೇನು? ನೀನು ಇದನ್ನು ಗೊತ್ತಿದ್ರೂ ಕೂಡ ನನಗೆ ಆ ವಯಸ್ಸಿನಲ್ಲಿ ನಾನು ಮಾಡಿದ್ದ ತಪ್ಪು ಅಂತ ಪರಿಗಣಿಸಿ ಶಿಕ್ಷೆ ಕೊಟ್ಟಿಯಲ್ಲ, ನೀನು ನನಗೆ ಕೊಟ್ಟಿದ್ದು ತಪ್ಪು ಅಂತಂದ್ರಂತೆ. ಶಿಕ್ಷೆ ಕೊಟ್ಟದ್ದು ತಪ್ಪು ಅಂದ್ಬಿಟ್ರು. ಇದು ನೋಡಿ ಚರ್ಚೆ. ಯಮ, ಇಲ್ಲ ನೀವು ಅದನ್ನು ಮಾಡಿದ್ರಿ, ನಾನು ಕೊಟ್ಟಿದ್ದೇನೆ ಅಂತಂದ. ನೀನು ಕೊಟ್ಟಿದ್ದು ತಪ್ಪು ಅಂದರು ಮಾಂಡವ್ಯರು. ಯಮ ಸುಮ್ಮನೆ ಇದ್ದ.
ಮುಂದೆ ಮಾತಾಡ್ತಾ ಇಲ್ಲ, ವಾದ ಮಾಡ್ತಾ ಇಲ್ಲ, ಚರ್ಚೆ ಮಾಡ್ತಾ ಇಲ್ಲ, ಸುಮ್ಮನೆ ಇದ್ದಾನೆ. ಏನು ಮಾಡ್ತಾರೆ ಮಾಡಲಿ ಅಂತ ಮಾಂಡವ್ಯರು ಏನು ಮಾಡ್ತಾರೆ ಮಾಡಲಿ. ಉತ್ತರ ಕೊಡಲಿಲ್ಲ. ಮಾಂಡವ್ಯರಿಗೆ ಸಿಟ್ಟ ಹೆಚ್ಚಾಯಿತು. ನೀನು ಕೊಟ್ಟದ್ದು ತಪ್ಪು ಅಂತ ವಾದಿಸ್ತಿದ್ದೇನೆ, ಮತ್ತೆ ಮುಂದೂ ಮಾತು ಆಡ್ತಾ ಇಲ್ಲ. ನೋಡಿದರೆ ನನಗೆ ಶಿಕ್ಷೆ ಕೊಡಿಸಿದ್ದಿ, ಹೀಗೆ ನಿನ್ನನ್ನು ಬಿಟ್ಟರೆ ಮುಂದೆ ಹೀಗೆ ಇಂಥ ತಪ್ಪೇನು ಮಾಡಬಲ್ಲಿ ನೀನು, ನಿನಗೀಗಲೇ ನಾನೇ ಶಿಕ್ಷೆ ಕೊಡ್ತೀನಿ, ಭೂಮಿಯಲ್ಲಿ ದಾಸಿ ಪುತ್ರನಾಗಿ ಹುಟ್ಟು ಅಂತ ಶಾಪ ಹಾಕಿಬಿಟ್ರಂತೆ. ಅಷ್ಟು ಶಾಪ ಕೊಟ್ಟ ಮೇಲೆ ಯಮ ತಲೆ ಎತ್ತಿದ್ದಂತೆ, ಇದು ಕೊಡಲಿ ಅಂಥೇಳಿ ಹೀಗೆ ಮಾಡಿದೆ ಅಂತ. ಮಾಂಡವ್ಯರ ಶಾಪ ಕೊಟ್ಟ ಮೇಲೆ ಯಮ ತಲೆ ಎತ್ತಿ ಹೇಳ್ತಾನೆ, ಆಯಿತು ಋಷಿಗಳೇ, ನೀವು ಕೊಟ್ಟ ಶಾಪದಂತೆ ನಾನು ಭೂಮಿ ಮೇಲೆ ದಾಸಿ ಪುತ್ರನಾಗ್ತೇನೆ ಅಂತ ಹೇಳಿಯೇ ಅವನೇ ವಿದುರ ಅಂತಾಗಿ ಬಂದ. ಇಷ್ಟು ಕಥೆಯನ್ನು ವಿವರಣೆ ಮಾಡ್ತದೆ ನಮಗೆ. ಈ ಕಥೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ನಾವು. ಹೀಗೆ ಯಮಲೋಕದಲ್ಲಿದ್ದಂಥ ಯಮದೇವರು ಭೂಮಿಯಲ್ಲಿ ಇಳಿಲಿಕ್ಕೆ ಆಣಿ ಮಾಂಡವ್ಯರ ಶಾಪ ಕಾರಣ ಅನ್ನೋ ಅಂಶವನ್ನು ಭಾಗವತವೂ ಕೂಡ ಸ್ಪಷ್ಟಪಡಿಸ್ತದೆ. ಅಭಿಭ್ರತ್ ಅರ್ಯಮ ಅಭಿಭ್ರತ್ ದಂಡಂ ಮಾಂಡವ್ಯ ಶಾಪಾತ್ ಅಂತ ಭಾಗವತದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮಾಂಡವ್ಯರ ಶಾಪದಿಂದಲೇ ಯಮ ಭೂಮಿಯಲ್ಲಿ ಹೀಗೆ ಹುಟ್ಟಿದ, ವಿದುರನಾಗಿ ಹುಟ್ಟಿದ್ದ ಅಂತ ಸ್ಪಷ್ಟಪಡಿಸ್ತಾರೆ. ಈ ಕಥೆಯ ಬಗ್ಗೆಯೂ ಸ್ವಲ್ಪ ವಿವರಣೆ ಬೇಕು ನಮಗಿನ್ನು. ಕಥೆ ಹೇಳುವಾಗ ಕೇಳುವಾಗ ಎಷ್ಟು ಖುಷಿ ಇರ್ತದೆ ನಮಗೆ. ಅರೆ ಮಾಂಡವ್ಯರಿಗೆ ಈ ಪರಿ ಸುಳ್ಳು ಹೇಳಬೇಕಿತ್ತೆ ಯಮ, ಅದು ಶಾಪ ತಗೊಳ್ಳೋದ್ರ ಸಲುವಾಗಿ ಕೊಡ್ತಾರೆ ಅಂತ ಗೊತ್ತಿದ್ರೂ ಕೂಡ ಸುಳ್ಳು ಹೇಳೋದೆ. ಶಾಪದಿಂದ ಅವನು ಮುಕ್ತನಾಗಲಿಕ್ಕೆ, ಅರ್ಥಾತ್ ಶಾಪ ತಗೊಳ್ಳದೇ ಇರೋ ಹಾಗೆ ಮಾತುಗಳನ್ನಾಡ್ಲಿಕ್ಕೆ ಬರ್ತಿತ್ತಲ್ವೇ ಯಮ ಬರ್ತಿತ್ತು. ಆದರೆ ಹೀಗೆ ಯಾಕೆ ಮಾಡಿದ, ಅದಕ್ಕೆ ವಿವರಣೆ ಕೊಡ್ತಾರೆ. ಮಾಂಡವ್ಯರು ತಪಸ್ಸಿಗೆ ಕೂತಿದ್ರಲ್ಲ, ಭಾರಿ ದೊಡ್ಡ ತಪಸ್ವಿಗಳು ತಪಸ್ಸಿಗೆ ಕೂತಿದ್ರಲ್ಲ, ಆ ತಪಸ್ಸಿಗೆ ಕೂತಾಗ ಅವರ ಮನಸ್ಸಿನಲ್ಲಿ ಒಂದು ಭಾವನೆ ತಪ್ಪಿತ್ತಂತೆ. ಭಾವನೆ ತಪ್ಪು, ತಪಸ್ಸು ಚೆನ್ನಾಗಾಗಿದೆ, ಅದು ಅವರ ಮೀರಿ ಹೋಗಿದೆ ಅಂತ, ಅವರ ಅರ್ಹತೆ ಮೀರಿ ತಪಸ್ಸಾಗಿದೆ. ಭಾವನೆ ಮಾತ್ರ ತಪ್ಪಿತ್ತು. ನೋಡಿ, ತಪಸ್ಸು ಮಾಡೋದೆಲ್ಲ ಒಳ್ಳೆಯದು ಅಂತ ತಿಳ್ಕೋಬಾರ್ದು, ಭಾವನೆ ಹೇಗಿರ್ತದೆ ಅಂತ ನೋಡಿ ಆಮೇಲೆ ತಪಸ್ಸು ಹೇಗಿದೆ ಅಂತ ಹೇಳಬೇಕಂತೆ. ಅವರು ಏನು ಇಟ್ಕೊಂಡಿದ್ರು, ನಾನು ವಸಿಷ್ಠರ ಸದೃಶನಾಗಬೇಕು ಅಂತ ಅವರ ತಲೆ ಒಳಗೆ ಇತ್ತಂತೆ ಭಾವನೆ. ವಸಿಷ್ಠ ಸದೃಶನಾಗಬೇಕು ಅಂತ ತಲೆಯಲ್ಲಿ ಭಾವ ಇಟ್ಟುಕೊಂಡು ತಪಸ್ಸನ್ನು ಮಾಡುವಾಗ ಅರ್ಹತೆ ಮೀರಿ ತಪಸ್ಸನ್ನು ಮಾಡಿಬಿಟ್ರಂತೆ. ಪುಣ್ಯ ಬಂದಿದೆ, ಭಾವ ಸರಿ ಇಲ್ಲ, ಇದಕ್ಕೆ ಶಿಕ್ಷೆ ಹಾಕಬೇಕೋ ಬೇಡವೋ, ಆ ಪುಣ್ಯ ಅವರಿಗೆ ದಕ್ಕೋದು ಅಲ್ಲ, ಅರ್ಹತೆ ಮೀರಿ ಮಾಡಿದ್ದರಿಂದ. ಅದಕ್ಕೆ ಭಗವಂತ ದೇವತೆಗಳನ್ನೆಲ್ಲ ಇಂಥ ಕೆಲಸದೊಳಗೆ ತಾನೇ ಯೋಜಿಸ್ತಾನಂತೆ. ದೇವತೆಗಳನ್ನು ಯೋಚಿಸೋದು ಅಂದರೆ ಅರ್ಥ ಇಷ್ಟೇ, ಅವರ ತಪಸ್ಸಿನಿಂದ ಅವರು ಪುಣ್ಯ ಗಳಿಸಿರ್ತಾರೆ ಅರ್ಹತೆ ಮೀರಿ, ಅದು ಅವರಿಗೆ ಸಿಗಬಾರ್ದು, ಶಾಪ ಯಾರಿಗೆ ಕೊಟ್ಟರಲ್ಲ ಅವನಿಗೆ ಸಿಗಬೇಕು ಅನ್ನೋ ಹಾಗೆ ಮಾಡಿದ್ನಂತೆ ಭಗವಂತ. ಮಾಂಡವ್ಯರೇ, ನೀವು ಸಣ್ಣ ಸಣ್ಣ ಹುಳ ಹುಪ್ಪಟಿಗಳನ್ನು ಕೊಲ್ತಿದ್ರಿ ಅಂತ ಕಾರಣ ಹೇಳಿರಬೇಕು, ಅದು ಕಾರಣ ಅಲ್ಲ ಅಂತ ಆಗಿರಬೇಕು, ಅವರಿಗೆ ಸಿಟ್ಟು ಬಂದಿರಬೇಕು, ಯಮನ ಮೇಲೆ ಶಾಪ ಕೊಟ್ಟಿರಬೇಕು. ಯಮ ಶಾಪ ಕೊಟ್ಟು ಕೂಡಲೇ ಶಾಪ ಸ್ವೀಕಾರ ಮಾಡ್ತೇನೆ ಅಂತಂದ, ಅವರ ಅರ್ಹತೆ ಮೀರಿದ ಪುಣ್ಯ ಎಲ್ಲ ಯಮದೇವರಿಗೆ ಟ್ರಾನ್ಸ್ಫರ್ ಆಗಿಬಿಡ್ತಂತೆ. ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ನು, OTPನೂ ಬೇಕಾಗಿಲ್ಲ, ಒಂದು ಸುಳ್ಳು ಹೇಳಿದ್ದಕ್ಕೆ ಸಾಕಾಯ್ತಂತೆ. ಒಂದು ಸಣ್ಣ ಮಾತು, ನೀವು ಸಣ್ಣ ವಯಸ್ಸಿನಲ್ಲಿ ಹೀಗೆ ಮಾಡ್ತಿದ್ರಿ ಅಂತನೋ ಒಂದು OTP ಹಾಕಿದ ಅಷ್ಟೇ, ಅಷ್ಟಕ್ಕೆ ಸಿಟ್ಟಾಗಿ ಶಪಿಸಿದರು. ಶಪಿಸೋ ಪುರುಸತ್ತಿಲ್ಲದೆ ಅವರ ಪುಣ್ಯ ಎಲ್ಲ ಇವನಿಗೆ ಸಂಚಯ ಆಗಿಬಿಡ್ತಂತೆ. ಇದು ಭಗವಂತ ಮಾಡಿದ ಕಾರ್ಯ. ಅವನು ಮಾಡ್ತಿರುವ ಈ ವಿಚಿತ್ರವಾದ ಮಹಿಮೆ ಚರಿತ್ರೆಯಲ್ಲಿ ಪಾತ್ರಧಾರಿಗಳನ್ನಾಗಿ ಯಮನ ಮಾಡಿಕೊಂಡಿರ್ತಾನಂತೆ. ಸೂತ್ರಧಾರಿ ಆತನೇ ಇರ್ತಾನೆ, ಪಾತ್ರಧಾರಿ ಯಮನನ್ನು ಮಾಡಿಕೊಂಡ. ಒಪ್ಪಿದ ಯಮ, ಆಯಿತು ನಾನು ದಾಸಿಪುತ್ರನಾಗ್ತೇನೆ ಅಂತ ಭೂಮಿಯಲ್ಲಿ ವಿದುರನಾಗಿ ಜನಿಸಿದ್ದ. ಇದನ್ನು ಭಾಗವತ ಅನುಸಂಧಾನ ಮಾಡಿಸ್ತದೆ. ಎಷ್ಟು ದೊಡ್ಡ ಜ್ಞಾನಿ ಯಮ, ಅವನ ಬಗ್ಗೆ, ಅವನ ಜ್ಞಾನದ ಬಗ್ಗೆ ನಾವು ವಿಸ್ತಾರವಾಗಿ ತಿಳಿಬೇಕು ಅಂದರೆ ಮಹಾಭಾರತ ನೋಡಿ ತಿಳಿಬೇಕು.
ಅಂಥ ಯಮನೇ ಭೂಮಿಯಲ್ಲಿ ವಿದುರನಾದಾಗ ಅವನಿಗೊಂದು ತವಕ ಏನು ಅಂದರೆ ಭಾಗವತ ಉಪದೇಶ ಮಾಡಿಸ್ಕೊಳ್ಬೇಕು, ಭಾಗವತ ಕೇಳಬೇಕು ಅಂತ ತವಕ ಅಂತ. ನೋಡಿ, ಮಾಂಡವ್ಯರ ಪುಣ್ಯವು ಸಂಚಯ ಆಗಿಬಿಡ್ತು. ಸಂಚಯ ಆಗಿ ಶಾಪ ಕೊಟ್ಟ ಮೇಲೆ, ಪುಣ್ಯ ಸಂಚಯ ಆದಮೇಲೆ ಅವ್ರಿಗೆ ಬುದ್ಧಿಯಲ್ಲಿ ಬಂತಂತೆ, ಅಯ್ಯೋ ನಾ ಶಾಪ ಕೊಡಬಾರ್ದಾಗಿತ್ತು ಅಂತ. ಟೂ ಲೇಟ್ ಅಂತ. ಶಾಪ ಕೊಟ್ಟಾಯಿತು, ಪುಣ್ಯ ಸಂಚಯ ಆಗೋಯ್ತು. ಆವಾಗ ಮನಸ್ಸಿನಲ್ಲಿ ಅವರಿಗೆ ಅನಿಸ್ತಂತೆ, ಓಹೋ ನಾನು ವಸಿಷ್ಠರ ಸಾಮ್ಯವನ್ನು ಬಯಸಿದ್ದು ನನ್ನಿಂದ ತಪ್ಪಾಗಿದೆ ಅಂತ ಅವರಿಗೆ ಬುದ್ಧಿ ಬಂತಂತೆ. ನೋಡಿ, ಅವರಿಗೆ ತಿದ್ದುಪಡಿಗೆ ಅವಕಾಶ. ವಿದುರ ಯಮನೇ ವಿದುರನಾಗಿ ಭೂಮಿಯಲ್ಲಿ ಹುಟ್ಟಿದ, ಅದರಿಂದ ಲೋಕಕ್ಕೆ ಎಷ್ಟು ಉಪಕಾರ ಆಯಿತು ಅನ್ನೋದ್ರದ್ದು ವಿವರಣೆ ಮಹಾಭಾರತದಲ್ಲಿ ಬರ್ತದೆ. ಅಂದರೆ ದೇವತೆಗಳು ಯಾರೋ ಒಬ್ಬರಿಂದ ಶಾಪ ಪಡೆದು ಭೂಮಿಗೆ ಬರ್ತಾರೆ ಅಂದರೂ ಅದು ಬರೀ ದೇವತೆಗಳು ಶಾಪಾನುಭವಕ್ಕೆ ಕಾರಣ ಅಂತಲ್ಲ, ಅದರಿಂದ ಲೋಕೋಪಕಾರ ಎಷ್ಟಿದೆ ಅಂತ ಅನ್ನೋದನ್ನು ನಾವು ಅರಿಬೇಕಾಗ್ತದೆ. ಎರಡನೇ ಅಂಶವನ್ನು ಭಗವತ್ಪಾದರು ನಿರ್ಣಯಿಸಿಕೊಡ್ತಾರೆ. ಯಮ ಭೂಮಿಗೆ ಬಂದ ವಿದುರನಾಗಿ ಅಂತಾದರೆ ಯಮಲೋಕದಲ್ಲಿ ಯಾರಿದ್ರು ಅಂತ ಮತ್ತೆ ಪ್ರಶ್ನೆ. ಅಲ್ರಿ, ಯಮಲೋಕನೇ ಬಿಟ್ಟು ಇಲ್ಲಿಗೆ ಬಂದ ಅಂದರೆ ಮುಗೀತಲ್ಲ, ಅಲ್ಲಿ ಯಾರ್ಯಾರಿಲ್ಲ ಅಂತ ಆಗಿಬಿಡ್ತದೆ. ಹಾಗಾದರೆ ಯಮಲೋಕದಲ್ಲಿ ಆಳ್ವಿಕೆಗೆ ಯಾರಿಲ್ಲ ಅಂತಾದಾಗ ಜೀವರಿಗೆ ಪುಣ್ಯ ಪಾಪಗಳ ಶಿಕ್ಷೆಯನ್ನು ವಿಧಿಸುವ ವ್ಯವಸ್ಥೆ ನಿಂತೋಯ್ತು ಸ್ವಲ್ಪ ದಿವಸ ವಿದುರ ಭೂಮಿಯಲ್ಲಿರೋವರೆಗೂ ಅಂತ ಸಂಶಯ ಬರ್ತದೆ. ಅದಕ್ಕೆ ಭಗವತ್ಪಾದರು ಈ ವಿಷಯದಲ್ಲಿ ಒಂದು ನಿರ್ಣಯ ಕೊಡ್ತಾರೆ, ಭಾಗವತ ತಾತ್ಪರ್ಯ ನಿರ್ಣಯ. ದೇವಾಸ್ತು ಅಂಶೇನೈವಿ ಭುವಿ ಜಾಯಂತೆ. ದೇವತೆಗಳು ಒಂದಂಶದಿಂದಷ್ಟೇ ಶಾಪ ಬಂದಾಗ ಭೂಮಿಯಲ್ಲಿ ಹುಟ್ಟಿ ಬರ್ತಾರಂತೆ, ಮೂಲದಿಂದ ಬರಲ್ಲಂತವರು. ಮೂಲ ರೂಪದಿಂದ ಅವರು ಯಮಲೋಕವನ್ನೇ ಆಳ್ತಾರೆ. ಆದರೆ ಭೂಮಿಗೆ ಬರುವಾಗ ಒಂದಂಶದಿಂದ ಮಾತ್ರ ಬರ್ತಾರೆ ಅಂತ ಭಗವತ್ಪಾದರು ಪ್ರಮಾಣವನ್ನು ಉದಾಹರಿಸ್ತಾರೆ. ಇದು ಕೇವಲ ಯಮನ ವಿಷಯದಲ್ಲಿ ಮಾತ್ರ ಅಂತ ತಿಳಿಯೋದಲ್ಲ. ಪುರಾಣಗಳನ್ನು ಕೇಳುವಾಗ ಯಾವೆಲ್ಲ ದೇವತೆಗಳ ಬಗ್ಗೆ ನಾವು ಭೂಮಿಯಲ್ಲಿ ಬಂದಿದ್ದರು, ಭೂಮಿಯಲ್ಲಿ ಅವತಾರ ಮಾಡಿದ್ರು, ಶಾಪ ಬಂದಿತ್ತು ಅದಕ್ಕೆ ಭೂಮಿಗೆ ಬಂದರು ಅಂತ ಕೇಳ್ತೇವೆ, ಅವರಿಗೆಲ್ಲ ಇದನ್ನು ಅಪ್ಲೈ ಮಾಡಿಕೊಳ್ಬೇಕಂತ. ಸೂರ್ಯ ಬಂದಿದ್ದ ಕರ್ಣನಾಗಿ ಒಂದಂಶದಿಂದ ಬಂದಿದ್ದ ಅಂತ ಅರ್ಥ, ಮೂಲ ಅಲ್ಲೇ ಇದ್ದಾನೆ. ಇಂದ್ರ ಬಂದಿದ್ದ ಅರ್ಜುನನಾಗಿ ಒಂದಂಶದಿಂದ ಬಂದಿದ್ದ, ಸ್ವಾಂಶದಿಂದ ಬಂದಿದ್ದ, ಮೂಲ ರೂಪ ಅಲ್ಲೇ ಇದೆ ಅಂತ ಅರ್ಥ. ಹಾಗಾಗಿ ಮೂಲ ರೂಪದಿಂದ ದೇವಲೋಕದಲ್ಲಿ ದೇವತಾ ಕಾರ್ಯ ಮಾಡ್ತಿರ್ತಾರೆ. ಒಂದಂಶದಿಂದ ಮಾತ್ರ ಭೂಮಿಗೆ ಬಂದು ತಮ್ಮ ಶಾಪವೋ ತಮ್ಮ ಪ್ರಾರಬ್ಧ ಕರ್ಮವೋ ಅದರ ಅನುಭವವನ್ನು ಅನುಭವಿಸ್ತಿರ್ತಾರೆ. ಇದೇ ಮನುಷ್ಯರಿಗೂ ದೇವತೆಗಳಿಗೂ ಇರುವ ಬಹಳ ದೊಡ್ಡ ಅಂತರ ಅನ್ನೋ ಅಂಶವನ್ನು ಪುರಾಣದಿಂದ ನಮಗೆ ವ್ಯಾಖ್ಯಾನ ಮಾಡಿಕೊಡ್ತಾರೆ. ಹಾಗಾಗಿ ಇತ್ತೀಚೆಗೆ ದೇವತೆಗಳು, ಅಪ್ಸರಾಸ್ತ್ರೀಯರು, ಗಂಧರ್ವರು ಇವ್ರ ಬಗ್ಗೆ ಎಲ್ಲ ತಪ್ಪು ಕಲ್ಪನೆ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ ಭಾರತೀಯರೇ. ವಿಪರ್ಯಾಸ, ಅದು ಭಾರತೀಯರೇ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅವ್ರ ಬಗ್ಗೆ ಇಷ್ಟು ತಪ್ಪು ಕಲ್ಪನೆ, ಯಾಕೆಂದರೆ ಅವರಿಗೆ ಪ್ರಮಾಣಗಳ ಸರಿಯಾದ ಅಧ್ಯಯನ ಇಲ್ಲ, ಜ್ಞಾನ ಇಲ್ಲ, ನಿರ್ಣಯಿಸಿಕೊಂಡ ನಿರ್ಣೀತವಾದ ಪ್ರಮೇಯದ ತಿಳುವಳಿಕೆಗಳಿಲ್ಲ. ಏನೇನೋ ಪುರಾಣ ಹೇಳಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಹಾಗಾಗಬಾರ್ದು. ಅದನ್ನು ನಾವು ಸರಿಯಾಗಿ ಎಚ್ಚರದಿಂದ ತಿಳಿದುಕೊಳ್ಬೇಕು. ಒಂದಂಶದಿಂದ ಮೂಲ ರೂಪ, ಒಂದಂಶದಿಂದ ಭೂಮಿಯನ್ನು ಅವರು ಅಲಂಕರಿಸಿದರು ಅಥವಾ ಶಾಪದ ಅನುಭವ ಅನುಭವಿಸ್ಲಿಕ್ಕೆ ಬಂದರು. ಮೂಲ ರೂಪಕ್ಕೆ ಏನೆಲ್ಲ ಕೆಲಸ ವಹಿಸಿಕೊಟ್ಟಿರ್ತಾನೆ ಭಗವಂತ, ಎಂದೂ ಬಿಡದೆ ಅದನ್ನು ದೇವರ ಪೂಜೆಯಾಗಿ ಮಾಡ್ತಾನೆ ಇರ್ತಾರಂತೆ ದೇವತೆಗಳು. ನಿಮಗದು ಆಶ್ಚರ್ಯ ಆಗ್ತದೆ. ಉಪನಿಷತ್ತು ಪುರಾಣಗಳು ದೇವತೆಗಳ ಬಗ್ಗೆ ಹೇಳುವಾಗ ಅಂಶವನ್ನು ಕೇಳಿದರೆ ಆಶ್ಚರ್ಯ ಆಗ್ತದೆ. ಹಾಗಾಗಿ ಯಮ ಭೂಮಿಗೆ ಬಂದದ್ದು ನಿಜ, ಒಂದು ರೂಪ ಅಲ್ಲ. ಮಹಾಭಾರತ ಕಾಲದಲ್ಲಿ 2 ರೂಪದಿಂದ ಬಂದಿದ್ದ ಅಂತ ಹೇಳ್ತಾರೆ. ಕುಂತಿಯ ಮಗನಾಗಿ ಯುಧಿಷ್ಠಿರನಾಗಿದ್ದು ಯಮನೇನೆ, ದಾಸಿ ಪುತ್ರನಾಗಿ ವಿದುರನಾಗಿದ್ದು ಕೂಡ ಯಮನೇ. ಮೊದಲು ಹುಟ್ಟಿದ್ದು ವಿದುರ, ಅನಂತರದಲ್ಲಿ ಹುಟ್ಟಿದ್ದು ಧರ್ಮರಾಜ ಯುಧಿಷ್ಠಿರ ಅಂತ ವಿವರಣೆಯನ್ನು ಮಹಾಭಾರತ ಕೊಟ್ಟಿದೆ. ಹಾಗಾಗಿ 2 ಅಂಶದಿಂದ ಭೂಮಿಯ ಮೇಲೆ ಯಮ ವಿರಾಜಮಾನನಾಗಿದ್ದಂತೆ. 2 ಅಂಶದ ವೈಶಿಷ್ಟ್ಯ ಏನು ಅಂದರೆ, ಯಮನೇ ಭೂಮಿಯಲ್ಲಿದ್ದರೂ ಧರ್ಮರಾಜನಾಗಿಯೂ ಕೂಡ ಎಲ್ಲೂ ಯಾವೊಬ್ಬ ವ್ಯಕ್ತಿಗಳ ಮೇಲೂ ಕೂಡ ನಿರ್ದಯಿಯಾಗಿ ವರ್ತನೆ ಮಾಡಲಿಲ್ಲಂತೆ ಯುಧಿಷ್ಠಿರ. ದುರ್ಯೋಧನನಂಥವನ ಮೇಲೂ ಕೂಡ
ದುರ್ಯೋಧನನಂತನ ಮೇಲೂ ಕೂಡ ದಯೆ ಕ್ಷಮ ಮೆರೆದವನು ಯುಧಿಷ್ಠಿರ. ಯಮಲೋಕದಲ್ಲಿ ಇದ್ದಿದ್ರೆ ಇದೇ ಸಂದರ್ಭ ಏನಾದರೂ ಬಿಡ್ತಿದ್ನ ದುರ್ಯೋಧನನನ್ನು? ಭೂಮಿಯಲ್ಲಿ ಯುಧಿಷ್ಠಿರನಾದಾಗ ಯಾಕೆ ಬೇಕು ಭೀಮಸೇನ ಯುದ್ಧ ಅಂತ ಕೇಳಿದ್ನಂತೆ ಯುಧಿಷ್ಠಿರ. ಲೋಕದಲ್ಲಿ ಕ್ಷಮ ಯಾವಾಗಲೂ ಭೂಷಣ. ಕ್ಷಮೆಯಿಂದ ಜಗತ್ತಿನಲ್ಲಿ ಏನು ನಡೆಯಲ್ಲ ಹೇಳು. ವನವಾಸದಲ್ಲಿದ್ದ ಅಭ್ಯಾಸ ಆಗಿಬಿಟ್ಟಿದೆ ಹೇಗಿದ್ರು ನಮಗೆ. ಮತ್ತೆ ಮತ್ತೆ ನಾವು ರಾಜ್ಯವನ್ನು ಕೊಡು ಕೊಡು ಅಂತ ಕೇಳಬೇಕು, ಅವನು ಕೊಡಲ್ಲ ಅನ್ನಬೇಕು, ಜಗಳ ಆಡಬೇಕು. ಬೇಡವೇ ಬೇಡ, ಕ್ಷಮೆಯಿಂದ ಇದ್ದು ಬಿಡೋಣ ಅಂದಿದ್ನಂತೆ. ಬಂದ ಜೀವಲೋಕವನ್ನು ಪಾಪಕ್ಕೆ ತಕ್ಕ ಚೆನ್ನಾಗಿ ಶಿಕ್ಷಿಸುವ ಯಮ ಭೂಮಿಗೆ ಯುಧಿಷ್ಠಿರನಾಗಿ ಬಂದರೆ ದುರ್ಯೋಧನನಂಥ ಪಾಪಿಷ್ಠನಿಗೂ ಕ್ಷಮೆ ತೋರ್ತಾ ಅಂತ ಮಹಾಭಾರತ ಒಂದು ಕಥೆ ಹೇಳುತ್ತೆ. ಹಾಗಾಗಿ ನಾನು ಆವಾಗಲೇ ಹೇಳಿದೆ, ಯಮನ ಜ್ಞಾನ ಎಷ್ಟು, ಯಮನ ಧರ್ಮದ ಶ್ರದ್ಧೆ ಎಷ್ಟು, ಅವನ ಹೃದಯದೊಳಗಿರುವ ದಯಾಪರತೆ ಎಷ್ಟು, ಇದನ್ನು ಜಗತ್ತಿಗೆ ಪರಿಚಯಿಸಲಿಕ್ಕೆ ಭಗವಂತ ಎರಡೆರಡು ಯಮದೇವರಿಗೆ ರೂಪ ತಾಳ್ಲಿಕ್ಕೆ ಹೇಳಿದ್ನಂತೆ. ಒಂದು ಯುಧಿಷ್ಠಿರನಾಗೂ ಇನ್ನೊಂದು ವಿದುರನಾಗೂ. ಹಾಗಾಗಿ ವಿದುರ ಯಮನ ಬಗ್ಗೆ, ವಿದುರ ಯುಧಿಷ್ಠಿರನ ಬಗ್ಗೆ ತಿಳಿದುಕೊಳ್ಳುವಾಗ ಆ ದಯೆ, ಆ ಜ್ಞಾನ, ಆ ಧರ್ಮದ ನಿಷ್ಠೆ, ಅಂಥ ವ್ಯಕ್ತಿ ಅಂತ ಅವನ ಅರ್ಹತೆಯನ್ನು ಚೆನ್ನಾಗಿ ನಮಗೆ ಅರ್ಥ ಮಾಡಿಸ್ತದೆ ಪುರಾಣ. ಇಷ್ಟು ದೊಡ್ಡ ವ್ಯಕ್ತಿ ಯಮ ವಿದುರ ಆಸೆ ಪಡ್ತಿದ್ದಾನೆ ನನಗೆ ಭಾಗವತೋಪದೇಶ ಆಗಲಿ ಅಂತ. ಇಂಥವನಿಗೆ ಕೃಷ್ಣ ಬಿಡ್ತಾನ ಮತ್ತೆ ಅಂತಂದು, ಇಂಥವನಿಗೆ ಕೃಷ್ಣ ಬಿಡ್ತಾನ? ಅದಕ್ಕೆ ಬಹಳ ದೊಡ್ಡ ಗುರುಗಳನ್ನೇ ಅವನಿಗೆ ಪರಿಚಯಿಸಿದ. ಉದ್ಧವನ ಮೂಲಕ ಹೇಳಿ ಕಳಿಸಿ ಮೈತ್ರೇಯರಂಥ ವೇದವ್ಯಾಸರ ಸ್ನೇಹಿತರಾದ ಮೈತ್ರೇಯರ ಮೂಲಕ ಭಾಗವತ ಧರ್ಮಗಳನ್ನೆಲ್ಲ ಉಪದೇಶ ಮಾಡಿಸಿದ. ಇದು 3ನೇ ಸ್ಕಂದದಲ್ಲಿ ಬರುವ ಮತ್ತೊಂದು ಅಂಶವನ್ನು ನಾವು ಅನುಸಂಧಾನ ಮಾಡಬೇಕು. ಇಂಥ ವಿದುರ ಮೈತ್ರೇಯರ ಸಂವಾದದಲ್ಲಿ ಮೂಡಿ ಬಂದದ್ದೇ ಕಪಿಲೋಪಾಖ್ಯಾನ. ನಾವು ಕಪಿಲನ ಕಥೆ ಶ್ರವಣ ಮಾಡುವ ಮುನ್ನ ಇದನ್ನೂ ಪರಿಚಯ ಮಾಡಿಕೊಳ್ಬೇಕು. ತಾಯಿ ದೇವಹೂತಿಗೆ ಕಪಿಲ ಉಪದೇಶ ಮಾಡ್ತಾ ಏನು ಹೇಳ್ದ? ಸಜ್ಜನರ ಸಂಘದಲ್ಲಿ ಇರೋಣದ್ರಿಂದ ಭಕ್ತಿ ಅಭಿವೃದ್ಧಿ ಆಗ್ತದೆ ತಾಯಿ, ಅದಕ್ಕೆ ನೀನು ಹೆಚ್ಚು ಸಜ್ಜನರ ಸಂಘದಲ್ಲಿ ತೊಡಗು ಅಂತ ಹೇಳಿದ್ದಂತೆ. ಸತ್ಸಂಗದ ಮಹತ್ವವನ್ನು ಕಪಿಲ ಉಪದೇಶ ಮಾಡ್ತಾನೆ ತನ್ನ ತಾಯಿ ದೇವಹೂತಿಗೆ. ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣರಸಾಯನ ಕಥಾ ತಜ್ಜೋಷಣಾದಾಶ್ವಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ದೇವಹೂತಿ ಕೇಳಿದ್ಲು, ಸಂಸಾರ ಬಂಧನದಿಂದ ಮುಕ್ತಿ ಪಡಿಬೇಕು, ಅದಕ್ಕೆ ಉಪಾಯವನ್ನು ನೀನು ಉಪದೇಶ ಮಾಡು. ಕಪಿಲ ಹೇಳಿದ ಪ್ರಾರಂಭದಲ್ಲಿ ಮನುಷ್ಯ ಬಂಧನಕ್ಕೆ ಒಳಪಡ್ತಿರೋದು ಅವನವನ ಮನಸ್ಸಿನಿಂದ. ಮನಸ್ಸು ವಿಷಯಗಳ ಪದಾರ್ಥದ ಕಡೆಗೆ ಹರಿತದೆ, ಹಾಗಾಗಿ ಬಂಧನಕ್ಕೆ ಒಳಗಾಗ್ತಾನೆ. ಮನಸ್ಸನ್ನು ಪ್ರತ್ಯಾಹಾರ ಮಾಡ್ತಾ ಇಲ್ಲ, ಮನಸ್ಸನ್ನು ನಿಯಂತ್ರಣ ಮಾಡ್ತಾ ಇಲ್ಲ. ಎಲ್ಲರ ಮನಸ್ಸು ಲೌಕಿಕ ವಿಷಯಗಳಲ್ಲಿ ಹಾಸುಹೊಕ್ಕಾಗಿ ಸೇರಿಕೊಂಡಿದೆ. ಅದೇ ಮನಸ್ಸನ್ನು ಭಗವಂತನ ಗುಣಗಳ ಚಿಂತನೆಯಲ್ಲಿ ಸ್ವಲ್ಪ ಆದರೂ ನೆಲೆಗೊಳಿಸು ನೋಡೋಣ, ಅದಾಗ್ತಾ ಇಲ್ಲ. ಅದನ್ನೇ ಕಪಿಲೆ ಹೇಳ್ತಾನೆ, ನಿನ್ನ ಮನಸ್ಸನ್ನು ಪರಮಾತ್ಮನ ಗುಣಗಳ ಕಡೆಯಲ್ಲಿ ನೆಲೆಗೊಳಿಸುವಂತೆ ಮಾಡು. ಯಾವಾಗ ಆ ಗುಣಗಳನ್ನು ಚಿಂತಿಸ್ತದೆ ಮನಸ್ಸು, ತಾನಾಗೆ ಬಂಧನದಿಂದ ಮುಕ್ತಿಗೆ ಉಪಾಯ ಸಿಗ್ತದೆ. ಇದು ಮೊದಲು ಹೇಳಿದ್ದು. ಮತ್ತೆ ಕೇಳಿದ್ಲು ದೇವಹೂತಿ, ಭಗವಂತ ಮನಸ್ಸು ಸದಾ ನಿನ್ನ ಗುಣ ಚಿಂತನೆ ಮಾಡೋ ಹಾಗಾಗಬೇಕಾದ್ರೆ ಏನು ಮಾಡಬೇಕು ಅಂದ್ಲಂತ. ಅದು ತಾನಾಗೆ ಮಾತು ಕೇಳಲ್ಲ, ಯಾಕಂದರೆ ಅದು ಮನಸ್ಸು ಎಂದೂ ತಾನಾಗೆ ಮಾತು ಕೇಳೋದಲ್ಲ ಅಂಥದ್ದು. ಚಂಚಲ ಅದು. ಆಕಾಶದಲ್ಲಿ ಅಲ್ಲಲ್ಲಿ ಪಸರಿಸಿದ ಗಾಳಿಯನ್ನು ಕೈಯಲ್ಲಿ ಹಿಡಿತೇನೆ ಅಂದರೆ ಹೇಗೆ ಸಾಧ್ಯ? ಯಾರು ಹಿಡಿದಾರು? ಯಾರಾದರೂ ಗಾಳಿಯನ್ನು ಕೈಯಲ್ಲಿ ಹಿಡಿದು ನಿಯಂತ್ರಿಸಿದಾರಾ? ಮನಸ್ಸನ್ನು ಕೂಡ ನೀವು ಇಲ್ಲಿ ಬಾ ಇದನ್ನು ಯೋಚಿಸು ಅಂದ್ರೆ ಅದು ಮಾಡಲ್ಲ. ನೀನು ಯಾವುದನ್ನೋ ಯೋಚಿಸಬೇಡ ಅಂದೆಲ್ಲ ಯಾಕಂದ್ರು ಅಂತ ಅದನ್ನು ಜಿಜ್ಞಾಸೆ ಜಾಸ್ತಿ ಮಾಡ್ತದೆ.
ಅದನ್ನು ಮುಟ್ಟಬೇಡ, ಅದನ್ನು ಯಾಕೆ ಮುಟ್ಟಬೇಡ ಅಂದರೂ ಅಂತ ಜಿಜ್ಞಾಸೆ ಮಾಡ್ತದೆ ಅದು. ಅಲ್ಲೋ ಇದನ್ನು ಮುಟ್ಟು, ಅದ್ರ ಕಡೆ ಯೋಚನೆ ಮಾಡಲ್ಲ. ಹಾಸ್ಯಕ್ಕೆ ಹೇಳ್ತಿರ್ತೀನಿ, ಅಲ್ಲಿ ಪೇಂಟ್ ಹಚ್ಚಿರ್ತಾರೆ, ಬೋರ್ಡ್ ಬರೆದಿರ್ತಾರೆ ಪೇಂಟ್ ಹಚ್ಚಲಾಗಿದೆ ಮುಟ್ಟಬೇಡ್ರಿ ಅಂತ. ಅದನ್ನು ಮುಟ್ಟಿ ನೋಡ್ತಾನೆ, ಆಮೇಲೆ ಅದು ಕೈಗೆ ಅಂಟುತ್ತದೆ. ಹೀಗೆ ಹೀಗೆ ಅಂಟಿದ್ದನ್ನು ಕೈಯಲ್ಲಿ ಮತ್ತೆ ಬೆರಳು ಹೀಗೆ ತಿಕ್ಕೋತಾನೆ, ಅಯ್ಯಯ್ಯೋ ಇನ್ನೂ ಒಣಗಿಲ್ವಾ ಅಂತಾನೆ. ಇಲ್ಲ, ಬೋರ್ಡ್ ಬರೆದದ್ದು ಕಾಣಿಸ್ಲಿಲ್ವೇ? ಹೌದು, ಒಣಗಿದೆ ಇಲ್ಲೋ ಅಂತ ನೋಡಿದೆ ಅಂತಾನೆ. ಮತ್ತೆ ಇದೇ ಮನಸ್ಸು ಅಂದರೆ. ಗೋಣಿ ಚೀಲ ಹಾಕಿರ್ತಾರೆ, ಕೆಳಗಡೆ ಸಿಮೆಂಟ್ ಹಾಕಿರ್ತಾರೆ, ಯಾರೂ ಬರಬಾರ್ದು ತುಳಿಬಾರ್ದು ಅಂತ. ಅಲ್ಲೇ ಹೋಗಿ ಕಾಲಿಡ್ತಾನೆ. ಗೋಣಿ ಚೀಲ ನೋಡಿ ಅದರ ಮೇಲೆ ಕಾಲಿಟ್ಟು ಆಮೇಲೆ ಅದು ಕೆಳಗಡೆ ಹೋಗಿಬಿಡ್ತದೆ, ಮಾರ್ಕ್ ಆಗ್ತದೆ. ಅಲ್ರಿ, ಗೋಣಿ ಚೀಲ ನೀರು ಎಲ್ಲ ಹಾಕಿದ್ದಾರೆ, ಯಾಕ್ರಿ ಕಾಲಿಟ್ರಿ? ಅದೇ ಒಣಗಿದೆಯಾ ಅಂತ ನೋಡಿದೆ ಅಂತಾನೆ. ಇದು ನಮ್ಮ ಮನಸ್ಸು. ಯಾವುದು ಬೇಡ ಅನ್ನಲಿಕ್ಕೆ ಏನೆಲ್ಲ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತದೆ ಅದನ್ನು ಮಾಡಿ, ಯಾಕೆ ಮಾಡಿದ್ರಿ ಅಂತ ಯಾರಾದರೂ ಕೇಳಿದರೆ, ಅಯ್ಯೋ ಅದು ಒಣಗಿದೆಯಾ ಅಂತ ನೋಡಿದೆ, ಅರೆ ಅದು ಅಂಟಲ್ವೇನೋ ಅಂತ ನೋಡಿದೆ, ಹೀಗಂದ್ರೆ ಏನು ಮಾಡೋಣ? ಇದು ಮನಸ್ಸು. ಅದಕ್ಕೆ ಕಪಿಲ ಹೇಳ್ತಾನೆ, ಚೇತಃ ಖಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋ ಮತಂ. ಚೇತಃ ಖಲ್ವಸ್ಯ ಬಂಧಾಯ, ನಿನ್ನ ಮನಸ್ಸೇ ನಿನ್ನ ಬಂಧನಕ್ಕೆ ಕಾರಣ ಆಗ್ತಾ ಇದೆಯಪ್ಪ. ಮುಕ್ತಯೇ ಚಾತ್ಮನೋ ಮತಂ, ಮುಕ್ತಿಗೂ ಅದೇ ಕಾರಣ ಆಗಬೇಕಲ್ವೇ? ಮೊಬೈಲ್ ಓಪನ್ ಮಾಡಲಿಕ್ಕೆ ಒಂದು ಪಾಸ್ವರ್ಡು, ಲಾಕ್ ಮಾಡಲಿಕ್ಕೆ ಒಂದು ಪಾಸ್ವರ್ಡು ಅಂತಿರಲ್ಲ. ಹಾಕ್ಲಿಕ್ಕೆ ಯಾವುದೋ, ತೆಗಿಲಿಕ್ಕೂ ಅದೇ ಇರ್ತದಲ್ವೇ ಬೀಗದ ಕೈ. ಹಾಗಾದರೆ ಬಂಧನವನ್ನು ಮಾಡಿಕೊಳ್ಳಿಕ್ಕೆ ಯಾವ ಮನಸ್ಸನ್ನು ಉಪಯೋಗಿಸ್ಕೊಂಡು ಅದೇ ಬಂಧನವನ್ನು ಮೋಚನೆ ಮಾಡಲಿಕ್ಕೂ ಅದೇ ಮನಸ್ಸು ಅನ್ನೋ ಕಿಲಿಕೈಯನ್ನೇ ಉಪಯೋಗಿಸು ಅಂತಾನೆ ಭಗವಂತ. ನಮಗೆ ಬಂಧನ ಏನು ಅಂಥೇಳಿ ಪರಿಚಯ ಸರಿಯಾಗಿ ಆಗ್ತಾ ಇಲ್ಲ. ಇದು ಇನ್ನೂ ವಿಪರ್ಯಾಸ. ಒಬ್ಬ ಹಿರಿಯರು ಒಂದು ಕಥೆ ಹೇಳ್ತಿರ್ತಾರೆ, ನಮ್ಮದೆಲ್ಲ ಸ್ಥಿತಿ ಹೆಂಗಾಗಿದೆ ಅಂತ. ಎಷ್ಟರ ಮಟ್ಟಿಗೆ ತೊಗೊಳ್ಬೇಕೋ ಅಷ್ಟೇ ತೊಗೊಳ್ಳೋಣ. ಇಂಥ ಕಥೆಗಳನ್ನು ಹೇಳಿದ ಕೂಡಲೇ ಏನೋ ಬೈದರು ನಮ್ಮನ್ನು ಅಂತ ನಾವು ಅರ್ಥೈಸ್ಕೊಳ್ಳೋ ಕಾರಣ ಇಲ್ಲ. ಒಬ್ಬ ಒಂದು 100 ಕತ್ತೆಗಳನ್ನು ಸಾಗಿಸ್ತಿದ್ದಂತೆ. ಕತ್ತೆ 100 ಕತ್ತೆ, ಒಂದಲ್ಲ ಎರಡಲ್ಲ, ಕತ್ತೆ ಸಾಗಾಣಿಕೆ ಮಾಡುವವ. ಸಾಗಾಣಿಕೆ ಮಾಡುವಾಗ ಆ 100 ಕತ್ತೆಗಳು ಒಂದೂರಿನಿಂದ ಒಂದು ಊರಿಗೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಕತ್ಲಾಯ್ತು. ಸ್ವಲ್ಪ ಊರು ಮುಟ್ಲಿಕ್ಕೆ ಆಗಲಿಲ್ಲ. ಇನ್ಯಾವುದೋ ನಡಂತರ ಒಂದು ಹಳ್ಳಿ ಬಂತು. ಅಲ್ಲೇ ಕತ್ತೆಗಳನ್ನೆಲ್ಲ ಇಟ್ಕೊಂಡು ಕೂತ್ಕೊಂಡಿದ್ದಾನೆ. ರಾತ್ರಿ ಎಲ್ಲಾದರೂ ತಪ್ಪಿಸ್ಕೊಡ್ಬಿಡ್ತಾವೆ ಅಂತ ದಿನ ಅವಕ್ಕೆ ರಾತ್ರಿ ಗೂಟ ಹೊಡೆದು ಹಗ್ಗ ಕಟ್ಟಿ ಮಲಗಿಸ್ತಿದ್ದ. 99 ಕತ್ತೆಗಳನ್ನು ಗೂಟ ಹೊಡೆದು ಹಗ್ಗ ಕಟ್ಟಿ ಮಲಗಿಸಿದ್ನಂತೆ. ಅವು ಮಲಗಿದ್ವು. ಇನ್ನೊಂದು ಕತ್ತೆಗೆ ಮಾತ್ರ ಗೂಟ ಹಗ್ಗ ಸಿಗ್ತಾ ಇಲ್ಲ. ಅದು ಬರುವಾಗ ದಾರಿಯಲ್ಲಿ ಎಲ್ಲಿ ಕಳೆದು ಹೋಗಿದೆಯೋ ಗೊತ್ತಿಲ್ಲ, ಬಿದ್ದು ಹೋಗಿಬಿಟ್ಟಿದೆ ಹಗ್ಗ ಗೂಟ. ಈ ಕತ್ತೆಯನ್ನು ಹೇಗೆ ಮಲಗಿಸೋದು ಅಂತ ಚಿಂತೆ ಆಯ್ತು ನನಗೆ. ಅಲ್ಲಲ್ಲಿ ಕೇಳ್ತಿದ್ದ ದಾರಿ ಹೋಕರಿಗೆ, ನಿಮಗೇನಾದರೂ ಒಂದು ಹಗ್ಗ ಇದ್ದರೆ ಕೊಡ್ರಿ, ಒಂದು ಗೂಟ ಹೊಡ್ಕೊಂಡು ಇಲ್ಲೇ ಕಟ್ತೇನೆ ನಾನು, ನನ್ನ ಕತ್ತೆ ಅದು. ಯಾರು ಇಲ್ಲ ಅಂತ ಎಲ್ಲರೂ ಅವನನ್ನು ಉದಾಸೀನ ಮಾಡಿ ಹೋಗ್ತಿದ್ರು. ಒಬ್ಬ ಬುದ್ಧಿವಂತ ಸಿಕ್ಕ, ನನಗೊಂದು ಹಗ್ಗ ಕೊಡ್ರಿ, ಒಂದು ಗೂಟ ಹೊಡೆದು ಇಲ್ಲೇ ಕಟ್ಕೊಂಡು ನನ್ನ ಕತ್ತೇನು ಬೆಳಗ್ಗೆ ಮತ್ತು ಅದನ್ನು ಕೊಟ್ಬಿಡ್ತೀನಿ ಅಂದ. ಆತ ಹೇಳ್ದ, ಹೇಳಿ ಕೇಳಿ ಕತ್ತೆ ಅದು, ನೀನು ಯಾಕೆ ಹಗ್ಗ ಹುಡುಕ್ತಿದ್ದಿ? ದಿನಾ ಕಟ್ತಿದ್ದಿ ತಾನೇ ಅದಕ್ಕೆ. ನೀನೇನು ಮಾಡು ಅಂದರೆ ಇವತ್ತು ಅದರ ಹತ್ತಿರ ಹೋಗಿ ಅದ್ರ ಕುತ್ತಿಗೆಗೆ ನೀನು ಕೈ ಆಡಿಸು. ಆಮೇಲೆ 2 ಕಲ್ಲು ತಗೊಂಡು ಅದ್ರ ಕಿವಿ ಹತ್ರ ಜೋರಾಗಿ ಹೊಡೆದ ಹಾಗೆ ಮಾಡು ಶಬ್ದ. ಆಮೇಲೆ ನೋಡು ಅಂದ. ಇದೇನೋ ಹೇಳಿದ್ನಲ್ಲ ಇವ, ಮಾಡಿ ನೋಡಿಬಿಡ್ತೇನೆ ಅಂತ ಹೇಳಿ ಆ ಕತ್ತೆ ಕುತ್ತಿಗೆ ಕೈ ಆಡಿಸಿದ. 100ನೇ ಕತ್ತೆ ಕುತ್ತಿಗೆಗೆ. ಅದಕ್ಕೆ ಕೈ ಆಡಿಸಿದ ಕೂಡಲೇ ಹಗ್ಗ ಕಟ್ಟಿದ್ರು ಅಂತ ಅನಿಸ್ಬಿಡ್ತು. ದಿನ ಹಾಗೆ ಮಾಡ್ತಿದ್ನಲ್ಲ, ಹಗ್ಗ ಇಲ್ದಿದ್ರು ಹಗ್ಗ ಕಟ್ಟಿದ್ರು ಅಂತ ಅನಿಸ್ತು. ಕಲ್ಲು ತಗೊಂಡು ಶಬ್ದ ಮಾಡಿದ ಕೂಡಲೇ ಶಬ್ದ ಬಂತಲ್ಲ, ಗೂಟ ಹೊಡೆದ ಅಂತ ಅಂದ್ಕೊಂಡ್ಬಿಟ್ಟು. ದಿನ ಮಾಡ್ತಿದ್ದದ್ದು ಹಾಗೆ. ಹೀಗಾಗಿ ಗೂಟ ಹೊಡೆದ್ರು, ನನ್ನೂ ಕಟ್ಟಿದ್ರು, 99 ಮಲಗಿದ್ವು, 100ನೇದ್ದು ಮಲಗಿಬಿಡ್ತು. ಬೆಳಗ್ಗೆ ಎದ್ದೆಲ್ಲ ಗೂಟ ತೆಗೆದ, ಹಗ್ಗ ಬಿಚ್ಚಿದ, ಎಲ್ಲವನ್ನು ಕತ್ತೆ ನಡೀರಿ ಅಂತ ಕರ್ಕೊಂಡು ಹೊರಟ. ಮುಂದಿನ ಊರಿಗೆ ಹೋಗಿದ್ದಾನೆ. ಕತ್ತೆ ಎಣಿಸಿ ನೋಡ್ತಾನೆ, 99 ಬಂದಿದೆ ಅಂತ. ಆ 100ನೇ ಕತ್ತೆ ಬಂದೇ ಇಲ್ಲ.
ರಾತ್ರಿ ಯಾರೋ ಒಬ್ಬ ದಾರಿ ಹೋಗೋ ಬುದ್ಧಿವಂತ ಸಿಕ್ಕಿದ್ನಲ್ಲ, ಅವ ಮತ್ತೆ ಸಿಕ್ಕನಂತೆ ದೈವಾತ್. ನೀವು ಹೇಳಿದ್ರಿ ಕತ್ತೆ ನಂದು ಒಂದು ಬಂದೇ ಇಲ್ಲ, 99 ಎಣಿಸಿದೆ, ಮತ್ತೆ ಎಣಿಸಿದೆ, ಮತ್ತೆ ಮತ್ತೆ ಎಣಿಸಿದೆ, 99 ಇದೆ, 100ನೇದು ಬಂದಿಲ್ಲ, ಯಾಕೆ ಹೀಗಾಯಿತು? ಅದಕ್ಕೆ ಅವ ಅಂದ, ಅದು ಹೇಳಿ ಕೇಳಿ ಕತ್ತಿ, ನೀನು ಹೇಳೇ ಕೇಳಿ ಕತ್ತಿ ಕಾಯವ. ಅಲ್ಲ, ರಾತ್ರಿ ನೀನು ಹೋಗಿ ಕುತ್ತಿಗೆ ಕೈ ಆಡಿಸಿದ್ದಿ, ಅದು ಕಟ್ಟಿತು ಅಂತ ತಿಳ್ಕೊಂಡಿದೆ, ಆಮೇಲೆ ಬಿಚ್ಚಲಿಲ್ಲಲ್ಲ ಅಂದ. ನೀನೀಗ ಹೋಗಿ ನೋಡು, ಅದು ಅಲ್ಲೇ ಇರ್ತದೆ. ನೀನು ಕಟ್ಟದಂಗೆ ಮಾಡಿದಿ, ಬಿಚ್ಚದಂಗೆ ಮಾಡದೆ ಇದ್ರೆ ಅದು ಹೇಳಲ್ಲ ಅಂತಂದಂತೆ. ತಿರ್ಗಾ ಓಡಿ ಹೋದ, ಕತ್ತೆ ಅಲ್ಲೇ ಮಲಗಿತ್ತು, ಕುತ್ತಿಗೆ ಕೈ ಆಡಿಸಿದ, ಓ ನನ್ನ ಬಿಚ್ಚಿದ್ರು ಅಂತ ಅನ್ಕೊಳ್ತು. ಆಮೇಲೆ ಶಬ್ದ ಬಂತು, ಗೂಟ ತೆಗೆದ ಹಾಗೆ, ಆಮೇಲೆ ಕತ್ತೆ ಬಂತತ್ತು. ಇದೇ ನಮಗೆ ಬಂಧನ ಅಂದರೆ ಅಂತ ಅರ್ಥ. ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕಃ. ಭಗವಂತ ಜೀವರನ್ನು ಬಂಧನ ಮಾಡಿದಾನೆ ಅಂದರೆ ಮಾಡಿದಾನೆ, ಮಾಡಿಲ್ಲ ಅಂದರೆ ಮಾಡಿಲ್ಲ. ಹೇಗೆ ಮಾಡಿದಾನೆ, ಹೇಗೆ ಮೋಚನೆ ಮಾಡ್ತಾನೆ ಅನ್ನೋ ವಿವೇಕವೇ ಕಳ್ಕೊಂಡ್ಬಿಟ್ಟಿದ್ದೇವಲ್ಲ, ಅದ್ರ ಕಡೆಗೆ ಹೋಗ್ತಾನೇ ಇಲ್ಲ ನಾವು. ಅದೇನು ಬಂಧನ ಮಾಡಿದಾನೆ ಅನ್ನೋ ತಿಳಿದುಕೊಳ್ಳಿಕ್ಕೂ ಹೋಗ್ತಾ ಇಲ್ಲ. ಯಾಕೆ ಅಷ್ಟು ಪುರುಸೊತ್ತಿಲ್ಲ ನಮಗಿವತ್ತು. ಆ ರೀತಿ ಮನುಷ್ಯ ತನ್ನನ್ನು ತಾನು ದೇವರೊಬ್ಬ ಇದ್ದಾನೆ ಅಂತ ಯೋಚಿಸ್ಲಿಕ್ಕೆ ತಯಾರಿಲ್ಲ. ಬಂಧನ ಮಾಡಿದಾನೆ ಅಂದರೆ ಹೇಗೆ ಮಾಡಿದಾನೆ ಅಂತ ಯೋಚಿಸ್ಲಿಕ್ಕೆ ತಯಾರಿಲ್ಲ. ಇವತ್ತು ಜೀವನ ನಡೆದ್ರೆ ಸಾಕಪ್ಪ, ದೇವ್ರ ವಿಷಯ ಆಮೇಲೆ ನೋಡಿಕೊಂಡ್ರೆ ಸಾಕು ಅಂತ ಶುರು ಮಾಡಿಬಿಟ್ಟಿದ್ದಾನೆ. ಇದು ನಮ್ಮ ಸ್ಥಿತಿ. ಆದರೆ ಕಪಿಲ ಹೇಳ್ತಾನೆ, ಒಬ್ಬೊಬ್ಬ ಆತ್ಮ ತನ್ನನ್ನು ತಾನು ಕರ್ತೃತ್ವ ಭೋಕ್ತೃತ್ವ, ಇದು ಶಾಸ್ತ್ರೀಯವಾದ ಚಿಂತನೆ. ನಾನೇ ಕರ್ತ, ನಾನೇ ಭೋಕ್ತ, ನನ್ನಿಂದ ಎಲ್ಲ ನಡೀತದೆ ಅಂತೇನು ತನ್ನಲ್ಲಿ ತಾನು ಸ್ವಾತಂತ್ರ್ಯವನ್ನು ಆರೋಪ ಮಾಡ್ಕೊಳ್ತಾನಲ್ಲ, ಇದೇ ಬಂಧನ ಅಂತ ಶಾಸ್ತ್ರ ಹೇಳ್ತಾರೆ. ನಮ್ಮೊಳಗೆ ಎಲ್ಲಿಂದ ಬರ್ತಾ ಇದೆ ಇದೆಲ್ಲ? ಕರ್ತೃ ನಾನು ಹೌದಾ ಅಲ್ವಾ? ಹೌದು ಅಂತ ಆದರೆ ಸ್ವತಂತ್ರ ಕರ್ತೃನ ಅಥವಾ ಅಸ್ವತಂತ್ರ ಕರ್ತೃನ, ಈ ಯೋಚನೆನೇ ಬೇಡವಾ? ಅಸ್ವತಂತ್ರ ಕರ್ತೃ ಅಂದರೆ ದೇವರು ಸ್ವತಂತ್ರ ಕರ್ತೃ ಆದವನು ಹೇಗಿದ್ದಾನೆ, ನನ್ನನ್ನು ಈ ಅಸ್ವತಂತ್ರವಾಗಿಯೂ ಕರ್ತೃವನ್ನಾಗಿ ಮಾಡದ ಯಾಕೆ? ಯೋಚನೆ ಬರಬೇಕಲ್ವಾ? ಅಥವಾ ಇದರಿಂದ ಮೋಚನೆ ಅಂದರೆ ಏನು ಅದು ಗೊತ್ತಿಲ್ಲ ನಮಗೆ. ಮೋಚನೆ ಅಂದ್ರೂ ಗೊತ್ತಿಲ್ಲ. ಅದೇ ಹೇಳಿದ್ನಲ್ಲ, ಕುತ್ತಿಗೆ ಕೈ ಆಡಿಸಲಿಲ್ಲ ಅಂದರೆ ಬಿಡಿಸಿದ್ದಾರೆ ಅಂದರೆ ಗೊತ್ತಿಲ್ಲ, ಹಾಕಿದಾನೆ ಅಂದರೆ ಗೊತ್ತಿಲ್ಲ. ಇದು ನಮ್ಮ ಸ್ಥಿತಿ. ಮೋಚನೆ ಅಂದರೆ ಏನು? ಹಾಗಾದರೆ ಮೋಕ್ಷ ಅಂದರೆ ಏನು? ಸಂಸಾರದಿಂದ ಮೋಕ್ಷ ಅಂದರೆ ಏನು? ಮೋಕ್ಷ ಅಂದರೆ ನಮ್ಮ ತಿಳುವಳಿಕೆಯಲ್ಲಿ ಇಲ್ಲಿರುವ ಯಾವ ವ್ಯವಸ್ಥೆಯೂ ಇಲ್ಲದೇನೆ ಯಾವಾಗಲೂ ಪಕ್ಷಿ ಹೆಂಗೆ ಹಾರಾಡ್ತಿರ್ತೀವಿ ಅಂತ ಅರ್ಥನ? ಹಾಗೆ ಅಭಿಪ್ರಾಯನ? ಮೋಕ್ಷ ಅಂದರೆ ನಿಯಮಾವಳಿಗಳು ಯಾವುದು ಇಲ್ಲದೇ ಇರೋದನ್ನು ಮೋಕ್ಷ ಅಂತ ಅರ್ಥನ? ನಿಯಮಗಳಿರಲ್ಲ, ಕಾಲದ ಮಿತಿ ಇಲ್ಲ, ದೇಶದ ಪರಿಮಿತಿ ಇರಲ್ಲ. ನಮಗೆ ಹೆಂಗೆ ಬೇಕೋ ಹಾಗೆ, ಯಾರನ್ನು ಬೇಕೋ ಹಾಗೆ, ಏನು ಬೇಕೋ ಹಾಗೆ ಮಾಡ್ಕೊಂಡಿರೋದಕ್ಕೆ ಮೋಕ್ಷ ಅಂತ ಅರ್ಥನ? ಮೋಕ್ಷ ಅಂದ್ರೆ ಅದಲ್ಲ. ಯದನ್ನೇನಾತಿರೋಹತಿ ಏತಾವಾನಸ್ಯ ಮಹಿಮಾ ಅಥೋ ಜ್ಯಾಯಾಂಶ್ಚ ಪುರುಷಃ. ಮೋಕ್ಷ ಅಂದ್ರೆ ಏನು ಅಂತ ವಿವರಣೆ ಕೊಡಬೇಕಲ್ಲ. ಮೋಕ್ಷಕ್ಕೆ ಹೋದರೆ ಭಗವಂತನ ಆ ಆಧೀನ್ಯ ನಮಗಿದ್ದದ್ದು ತಪ್ಪಿ ಹೋಗ್ತದೆ ಅಂತ ಅರ್ಥನಾ? ಉಪನಿಷತ್ತುಗಳು ಹೇಳ್ತಾವೆ, ಒಂದು ಪಕ್ಷಿ ಅದಕ್ಕೊಂದು ಕಡೆ ಎಲ್ಲಿ ಮಳೆ ಹೊಡೆದು ಆ ಪಕ್ಷಿಗೆ ಕಾಲಿಗೆ ಹಗ್ಗ ಕಟ್ಟಿ ಆ ಮಳೆಗೆ ಇನ್ನೊಂದು ಹಗ್ಗದ ತುದಿಯನ್ನು ಕಟ್ಟಿರ್ತದೆ. ಅದು ಮೇಲಿಂದ ಮೇಲೆ ಪಕ್ಷಿ ಆ ಹಗ್ಗ ಕಟ್ಟಿಸ್ಕೊಂಡದ್ದು ಎಲ್ಲ ಕಡೆಯಲ್ಲಿ ಹಾರ್ತದೆ. ಆದರೆ ಕೊನೆಗೆ ಒಂದು ಹಂತದಲ್ಲಿ ಹಾರಿ 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 ತನ್ನ ರೆಕ್ಕೆಗಳಿಗೆ ಸುಸ್ತಾಯಿತು ಅಂತಂದರೆ ಎಲ್ಲಿ ಬಂದು ವಿಶ್ರಾಂತಿ ಪಡೀತದೆ? ಕೊನೆಗೆ ತಾನೇನು ಯಾವ ಮಳೆ ಕಟ್ಟಿಸ್ಕೊಂಡಿತ್ತೋ ಅದರ ಹತ್ತಿರನೇ ಬಂದು ವಿಶ್ರಾಂತಿ ಪಡೀತದಲ್ಲ. ಇದೇ ಮೋಕ್ಷ ಅಂದರೆ ಅಂತಾರೆ. ನಾವೆಲ್ಲ ಪಕ್ಷಿಗಳಿದ್ದ ಹಾಗೆ. ಭಗವಂತ ನಮ್ಮೆಲ್ಲರ ಕಾಲಿಗೂ ತನ್ನ ಇಚ್ಛಾ ಅನ್ನೋ ಹಗ್ಗವನ್ನು ಕಟ್ಟೇ ಇರ್ತಾನಂತೆ, ಬಿಟ್ಕೊಡಲ್ಲ. ಅವ ಬಿಟ್ಕೊಡಲ್ಲ. ನಾವು ಸಂಸಾರದೊಳಗೆ ಹಾರಿ ಹಾರಿ ಹಾರಾಡಿ ಹೋರಾಡಿ ಚೀರಾಡಿ ಏನೆಲ್ಲ ಮಾಡಿರ್ತೀವಿ. ಇಲ್ಲಿ ಎಷ್ಟು ಮಾಡಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ಅಷ್ಟು ಜನ್ಮ ಜನ್ಮಗಳಲ್ಲಿ ಹಾರಾಡಿ ಹೋರಾಡಿ ಚೀರಾಡಿ ಮಾಡಿದ ಮೇಲೆ
ಹಾರಾಡಿ ಬಂದ್ಯಾ, ಬಾ ಇಲ್ಲೇ ಬಾ ಅಂತ ಕರೆಸ್ಕೊಂಡು ಮತ್ತೆ ಅಲ್ಲಿ ಕುಡಿಸ್ಕೊತಾನೆ. ಇದೇ ಮೋಕ್ಷ ಅಂತಂದರೆ. ಗಂಟು ಬಿಚ್ಚಲಿಲ್ಲ, ಹಗ್ಗ ಕಡಿಲಿಲ್ಲ. ಹಗ್ಗ ಕಡಿಯೋದು ಮೋಕ್ಷ ಅಲ್ಲ. ದೇವರ ಆಧೀನ್ಯತೆಯನ್ನು ಬೇರ್ಪಡಿಸ್ಕೊಂಡು ಹೋಗೋದು ಮೋಕ್ಷ ಅಲ್ಲ. ವಿಶ್ರಾಂತಿಗೆ ಅಂತ ಆ ಪಕ್ಷಿ ಹೇಗೆ ಒಂದು ಗೂಟವನ್ನು ಆಶ್ರಯಿಸ್ತದೋ ಅಷ್ಟೇ ಮೋಕ್ಷ ಅಂದರೆ ಅಂತ ಪರಿಚಯ ಮಾಡಿಸ್ತಾರೆ. ಅಷ್ಟೇ ಮೋಕ್ಷ ಅಂದರೆ. ಆವಾಗ ಮತ್ತೆ ಹಾರಾಟ ಇಲ್ಲ, ಆವಾಗ ಹೋರಾಟ ಇಲ್ಲ, ಚೀರಾಟ ಇಲ್ಲ. ಮತ್ತೇನಿರ್ತದೆ? ನೀನೇ ಸರಿ ಸ್ವಾಮಿ, ನಾನು ಸರಿ ಅಲ್ಲ ಅಂತಿರೋದಿದೆಯಲ್ಲ, ಅದೇ ಮೋಕ್ಷ ಅಂತೀವಿ. ನೀನೇ ಸರಿ, ನೀನೇ ದೈವ, ನಿನ್ನೇ ಶರಣು ಬರಬೇಕು, ನಿನ್ನ ದಾಸ ನಾನು, ನಿನ್ನ ಅಧೀನದಲ್ಲಿ ಇರ್ತೀನಿ. ಇದರಲ್ಲಿರೋ ಸುಖ ಇನ್ಯಾವುದರಲ್ಲಿ ಇಲ್ಲ. ಇದು ನಿಜವಾದ ತಾಣ ಅಂತ ನಾವು ಆಶ್ರಯಿಸುವ ಹಾಗೆ ಮಾಡ್ತಾನಲ್ಲ, ಅದೇ ಮೋಕ್ಷ. ಆ ಮೋಕ್ಷದ ಪರಿಮಿತಿಯನ್ನು ಅರ್ಥೈಸಿಕೊಳ್ಳದೆ, ಅದರ ಪರಿಷ್ಕಾರವನ್ನು ಸರಿಯಾಗಿ ತಿಳಿದುಕೊಳ್ಳದೆ ಮನುಷ್ಯ ಏನೋ ಮೋಕ್ಷ ಅಂದರೆ ತಪ್ಪು ಕಲ್ಪನೆಯೂ ಮಾಡಿಕೊಳ್ಬಾರ್ದು. ಹೀಗೆ ಬಂಧ ಹಾಗೂ ಮೋಕ್ಷಗಳನ್ನು ಶಾಸ್ತ್ರದ ಪ್ರಮಾಣಕ್ಕನುಗುಣವಾಗಿ ನಮ್ಮೊಳಗೆ ಇದು ಎಲ್ಲವೂ ನಡೆಯೋದು. ಅವರವರು ಪ್ರತಿಯೊಬ್ಬ ವ್ಯಕ್ತಿಗಳು ಈ ಬಂಧ ಮೋಕ್ಷಕ್ಕೆ ಒಳಗಾಗಿರ್ತೇವೆ. ಇದನ್ನು ಬಿಡಿಸ್ಕೊಳ್ಳಿಕ್ಕೆ ದೇವರನ್ನು ಪ್ರಪತ್ತಿ ಮಾಡೋದು ಬಿಟ್ಟು ಮತ್ತೊಂದು ಉಪಾಯವೇ ಇಲ್ಲ ಅಂತಾನೆ ಭಗವಂತ. ಯಾಕೆ? ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕಃ ಅಂತಂತ. ಭವಪಾಶದಿಂದ ನಮ್ಮನ್ನು ಬಂಧನಕ್ಕೆ ಒಳಪಡಿಸಿದವನು ಆತನೇ, ಇದರಿಂದ ಮೋಚನೆಗೆ ಒಳಪಡಿಸುವವನು ಅವನೇ ಅಂತ ಪ್ರಮಾಣಗಳು ಸಾರ್ತಾವೆ. ಹಾಗಾಗಿ ಮನಸ್ಸು ಅವನೆಡೆಗೆ ಹೋಗದೆ, ಗುಣಗಳನ್ನು ಅವನ ಗುಣ ಚಿಂತನೆ ಮಾಡದೆ, ಮನಸ್ಸನ್ನು ಅವನಿಗೆ ಮೀಸಲಿಡದೆ ಈ ಬಂಧನದಿಂದ ನಾವ್ಯಾರೂ ಮುಕ್ತರಾಗಲಿಕ್ಕಿಲ್ಲ ಅಂತಂದ ಭಗವಂತ. ಇದು ಕಪಿಲನ ಉಪದೇಶದಲ್ಲಿ ಬಂದ ಒಂದಿಷ್ಟು ವಿಷಯಗಳು. ಮುಂದುವರೆದ ಭಾಗ ಕಪಿಲ ಹೇಳಿದ್ದು ಸತ್ಸಂಗದ ಬಗ್ಗೆ. ಇಂಥ ತಿಳುವಳಿಕೆ ಕೊಡೋರು ಯಾರು? ಸತ್ಸಂಗ. ಯಾರು ಸಜ್ಜನರಿರ್ತಾರೆ ಅವರ ಜೊತೆಯಲ್ಲಿ ನಾವು ಕಲ್ತರಷ್ಟೇ ಈ ತಿಳುವಳಿಕೆ ವಿಸ್ತಾರವಾಗಿ ಬರ್ತದೆ. ಸತ್ಸಂಗದಲ್ಲಿ ಪಾಲ್ಗೊಳ್ಳದೆ ಹೋದರೆ, ಅವರನ್ನು ಉದಾಸೀನ ಮಾಡಿದರೆ, ಅವರೊಟ್ಟಿಗೆ ಕಲಿದೇ ಹೋದರೆ ನಮಗೆ ಈ ತಿಳುವಳಿಕೆನೇ ಬರಲಿಕ್ಕಿಲ್ಲ. ಹಾಗಾಗಿ ಸತ್ಸಂಗದಲ್ಲಿ ನೀನು ನಿನ್ನನ್ನು ತೊಡಗಿಸ್ಕೋ ಅಂತ ತಾಯಿ ದೇವಹೂತಿಗೆ ಅದನ್ನು ಉಪದೇಶ ಮಾಡಿದ. ಮತ್ತೊಂದು ಅಂಶ ಕಪಿಲ ಹೇಳ್ತಾನೆ, ನನ್ನನ್ನು ಪಡಿಬೇಕು ಅಂತ ಹಾತುರಿದ ಭಕ್ತರು ದಿನಾ ನನ್ನನ್ನು ಬೆಳಗ್ಗೆ ಅವರವರ ಹೃದಯ ಕಮಲದೊಳಗೆ ಧ್ಯಾನ ಮಾಡಲಿ ಅಂತ ಧ್ಯಾನ ಯೋಗವನ್ನು ಉಪದೇಶ ಮಾಡಿದ. ದಿನಾ ದೇವರನ್ನು ಧ್ಯಾನ ಮಾಡಬೇಕಂತ. ನಾವು ಯಾರನ್ನು ಧ್ಯಾನ ಮಾಡ್ತೇವೆ, ಆ ಧ್ಯಾನ ಮಾಡುವ ವ್ಯಕ್ತಿ, ಧ್ಯಾನ ಅಂದರೆ ಧ್ಯೇಯನಾದ ವ್ಯಕ್ತಿ ಇದ್ದಾನಲ್ಲ, ಅವನ ಪರಿಚಯ ಚೆನ್ನಾಗಿರಬೇಕು ನಮಗೆ. ಪಾದ, ಪ್ರಪದ, ಮೊಣಕಾಲು ಎಲ್ಲ ಧ್ಯಾನ ಮಾಡಬೇಕಂತ. ನಾವು ಎಂದಾದರೂ ಧ್ಯಾನಕ್ಕೆ ಅಂತ ಸಮಯ ಮೀಸಲಿಡ್ತಿದ್ದೇವ? ಇಟ್ಟರೆ ಕ್ಷೇಮ, ಇಡ್ತಿಲ್ಲ ಅಷ್ಟೇ, ಅದೇ ವಿಪರ್ಯಾಸ. ಯಾಕೆ ಇಡ್ತಿಲ್ಲ? ನಮ್ಮ ಮನಸ್ಸನ್ನು ಕಮಲದಂತೆ ದೇವರು ಕೊಟ್ಟರೆ ಮೊಗ್ಗು ಮಾಡಿ ಇಟ್ಟಿದ್ದೇವಂಥದನ್ನು. ಅದು ಅರಳೋ ಹಾಗೇ ಇಲ್ಲ. ಯಾಕೆ ಅಂದರೆ ಕಮಲ ಅರಳಿ ಬಿಡ್ತದೆ, ಹೊರಗಡೆ ಎಲ್ಲ ಕಮಲ ಅರಳಿ ಬಿಡ್ತದೆ ಯಾವಾಗ? ಸೂರ್ಯನ ಕಿರಣ ಬಿದ್ದ ಕೂಡಲೇ. ನಮ್ಮ ಮನಸ್ಸಿನ ಕಮಲ, ಹೃದಯ ಕಮಲ ಅರಳ್ತಾ ಇಲ್ಲ. ಯಾಕೆ ಅಂದರೆ ಕಿರಣ ಬೀಳ್ತಾ ಇಲ್ಲ. ಕಿರಣ ಬೀಳಿಸ್ಲಿಕ್ಕೆ ಕೊಡಲ್ಲ ನಾವು. ಕಿರಣ ಬಿದ್ದು ಬಿಟ್ಟರೆ ಕಮಲ ಅರಳಿಬಿಡ್ತದೆ. ಒಳಗಿರುವ ಹೃದಯ ಕಮಲ ಅರಳಬೇಕಾದ್ರೆ ಜ್ಞಾನದ ಕಿರಣವನ್ನು ಬೀರಬೇಕಂತ ಅದರ ಮೇಲೆ. ಜ್ಞಾನಾರ್ಕೇಣ ವಿಕಾಸಯೇತಂತಾರೆ. ಹೆಚ್ಚೆಚ್ಚು ಮನುಷ್ಯ ಜ್ಞಾನದ ಕಿರಣಗಳನ್ನು ಹೃದಯ ಕಮಲದ ಮೇಲೆ ಬೀಳಿಸಿದರೆ ಹೃದಯದ ಕಮಲ ಅರಳುತ್ತದೆ. ಹೃದಯ ಕಮಲ ಅರಳಿದಾಗ ಅಲ್ಲಿ ಭಗವಂತನ ಪಾದದಿಂದ ಆರಂಭ ಮಾಡಿ ಶಿರಪರ್ಯಂತರ ಧ್ಯಾನ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಇದು ಧ್ಯಾನ ಯೋಗ ಅಂತ ಹೇಳ್ತಾರೆ. ಎಲ್ಲರೂ ಮಾಡ್ಬೋದು ಇದನ್ನು, ಯಾರೂ ಕೂಡ ಬಿಡೋ ಹಾಗಿಲ್ಲ. ಎಲ್ಲರೂ ಮಾಡಲಿಕ್ಕೆ ಅವಕಾಶ ಇದೆ. ಇವನೇ ಮಾಡಬೇಕು, ಅವನು ಮಾಡಬಾರ್ದು ಹಂಗಿಲ್ಲ. ಕಪಿಲ ಹೇಳಿದ ಧ್ಯಾನದ ಯೋಗ. ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹಲಾಂಛನಾಢ್ಯಂ ಉತ್ತುಂಗರಕ್ತವಿಲಸನ್ನಖ ಚಕ್ರವಾಲಜ್ಯೋತ್ಸ್ನಾಭಿರಾಹತ ಮಹದೃದಯಾಂಧಕಾರಂ ಯಚ್ಚೌಚ ನಿಸೃತ ಸರಿತ್ ಪ್ರವರೋದಕೇನ
ತೀರ್ಥೇನ ಮೂರ್ಧ್ನಧಿಧೃತೇನ ಶಿವಶಿವೋಭೂತ್ ಧ್ಯಾತುರ್ಮನಃಶಮಲಶೈಲನಿಸೃಷ್ಟವಜ್ರಂ ಧ್ಯಾಯೇಚ್ಚಿರಂ ಭಗವತಶ್ಚರಣಾರವಿಂದಂ ಓಜೋನಿಧಿ ಸ್ವತಸಿಕಾ ಕುಸುಮಾವಭಾಸೋ ವ್ಯಾಲಂಬಿಪೀತವರವಾಸಸಿ ವಲ್ಗಿತೇನ. ಹೇಗಿದೆ ಭಾಗವತ ಶ್ಲೋಕಗಳಿವೆಲ್ಲ. ಹೃದಯ ಕಮಲ ಅರಳಿದಾಗ ಆ ಭಗವಂತನ ಪಾದದಿಂದ ಆರಂಭಿಸಬೇಕು. ಭಗವಂತನ ಪಾದ ಎಷ್ಟು ಮಹಿಮೋಪೇತವಾದದ್ದು, ಕಮಲದಂತೆ ಕೋಮಲವಾಗಿದೆ. ಧ್ವಜ ವಜ್ರ ಅಂಕುಶ ಚಿಹ್ನೆಗಳು ಪಾದದಲ್ಲಿದೆ. ಆ ಪಾದದಿಂದ ಬಂದ ನೀರು ತೀರ್ಥವಾಗಿದೆ. ಆ ಗಂಗೆಯನ್ನು ಧರಿಸಿದ್ರಿಂದ ಶಿವ ಶಿವನಾದ, ಗಂಗಾಧರ ಶಿವನಾದ ಅಂತ ಹೇಳ್ತದೆ. ಅಂಥ ಪಾದ, ಅಂಥ ಪಾದ. ಆ ಪಾದದಿಂದ ತೋರಿದ ಮಹಿಮೆಗಳು ಎಷ್ಟೆಲ್ಲ ಇದ್ದಾವಲ್ಲ. ಪಾದದ ಶಕ್ತಿನೇ ಇಷ್ಟಿರಬೇಕಾದ್ರೆ ಆ ಭಗವತ್ ಸ್ವರೂಪದ ಶಕ್ತಿ ಎಷ್ಟಿರಬೇಡ. ಪಾದದ ಮೇಲ್ಭಾಗ ಪ್ರಪದ, ಕೂರ್ಮ ಆಮೆಯಂತೆ, ಕೂರ್ಮ ಅಂದರೆ ಆಮೆ, ಆಮೆಯಂತೆ ಆ ಪ್ರಪದ ಇದೆ ಅಂತ ಧ್ಯಾನ ಮಾಡು. ಮುಂಭಾಗದಲ್ಲಿರುವಂತಹ ಬೆರಳುಗಳಲ್ಲಿರುವ ಉಗುರುಗಳು, ಆ ನಖಗಳಲ್ಲಿ ಹೊರಹೊಮ್ಮುವ ಪ್ರಕಾಶ ಈ ಪಾದದ ಧ್ಯಾನ ಮಾಡಿದ ದೇವತೆಗಳ ಹೃದಯದ ಅಂಧಕಾರವನ್ನು, ಅಜ್ಞಾನದ ಅಂಧಕಾರವನ್ನು ಕಳೀತದೆ ಅಂತ ಧ್ಯಾನ ಮಾಡಬೇಕಂತ. ಅದು ದಿಕ್ಕು ದಿಕ್ಕುಗಳನ್ನು ಬೆಳಗುವಂತಹ ಭಗವಂತನ ಪಾದದ ನಖಗಳು, ಅಂಥ ಪಾದ ನಖ. ಇನ್ನು ಅವನ ಗುಲ್ಫ, ಪಾದದ ಈ ಭಾಗ ಆ ಭಾಗಗಳಲ್ಲಿರುವಂತಹ ಗುಲ್ಫಗಳನ್ನು ಧ್ಯಾನ ಮಾಡಬೇಕು. ಪರಮಾತ್ಮನ ಮೊಣಕಾಲುಗಳು, ಲಕ್ಷ್ಮಿ ತನ್ನ ತೊಡೆಯ ಮೇಲೆ ಇರಿಸಿಕೊಂಡು ಇದೇ ಭಗವಂತನ ಎರಡೂ ಕಾಲುಗಳನ್ನು ಯಾವಾಗಲೂ ಸೇವೆ ಮಾಡ್ತಿದ್ದಾಳಂತೆ. ಲಕ್ಷ್ಮಿ ಜಗತ್ತಿನ ತಾಯಿಯಾದ ಜಗದಂಬೆ ಈ ಪಾದ ತನ್ನ ತೊಡೆಯ ಮೇಲೆ ಇರಿಸ್ಕೊಂಡು ಸೇವೆ ಮಾಡ್ತಾಳೆ. ಅಂಥ ಕಾಲುಗಳು ಅಂತ ಧ್ಯಾನ ಮಾಡಬೇಕಂತ. ಆ ಕಾಲುಗಳ ಧ್ಯಾನ ಮಾಡುವಾಗ ಮೊಣಕಾಲು, ಮಂಡಿ, ತೊಡೆಗಳು, ಲೋಕದಲ್ಲಿ ಸತ್ವಯುತವಾದ ಪ್ರಾಣಿಗಳಲ್ಲಿರುವ ಏನು ಬಲ ಇದೆ ಆ ಎಲ್ಲ ಬಲಗಳನ್ನು ಹೊತ್ತಂತಹ ಭಗವಂತನ ತೊಡೆಗಳು ಅಂತ ಧ್ಯಾನ ಮಾಡಬೇಕಂತ. ದೇವರ ನಿತಂಬ, ಅವನುಟ್ಟಂತಹ ಪೀತಾಂಬರ. ಹೇಗುಟ್ಟಿದ್ದಾನೆ ಭಗವಂತ ಪೀತಾಂಬರ ಅಂದರೆ ಓಜೋನಿಧಿ ಸ್ವತಸಿಕಾ ಕುಸುಮಾವಭಾ ವ್ಯಾಲಂಬಿ ಪೀತ ವರವಾಸಸಿ ವಲ್ಗಿತೇನ. ವ್ಯಾಲಂಬಿ, ದೇವರು ಉಟ್ಟ ವಸ್ತ್ರ ದುಂಡು ದುಂಡಾಗಿ ಬಂದಿದೆ ಅಂತೆ. ಆ ಪೀತಾಂಬರ ಹಾಗೆ ಹುಟ್ಟಿದಾನಂತೆ ಶ್ರೀಹರಿ. ಅದನ್ನು ಧ್ಯಾನ ಮಾಡು. ಹಾಗೆ ಭಗವಂತ ಕಟ್ಟಿದ ನಡುಪಟ್ಟಿ, ಬಂಗಾರದ ನಡುಪಟ್ಟಿ, ಕಾಂಚಿ ಕಲಾಪ ಪರಿರಂಭಿ ನಿತಂಬ ಬಿಂಬ. ಕಾಂಚಿಯನ್ನು ಧ್ಯಾನ ಮಾಡು. ತೆಳುವಾದ ಉದರ, 14 ಲೋಕವನ್ನು ಹೊಟ್ಟೆಯಲ್ಲಿ ಹೊತ್ತರೂ ಉದರ ತೆಳುವಾಗೇ ಇದೆ ಅಂತೆ. ಆ ಉದರವನ್ನು ಧ್ಯಾನ ಮಾಡು. ಉದರದ ಮಧ್ಯಭಾಗದಲ್ಲಿರುವ ನಾಭಿ, ನಾಭಿ ಮಡುವಿನಿಂದ ಹೊರಹೊಮ್ಮಿದಂತಹ ಕಮಲ, ಕಮಲದಲ್ಲಿರುವ ಚತುರ್ಮುಖ ಬ್ರಹ್ಮ ತನ್ನ ಎಲ್ಲ ಮುಖಗಳಿಂದ ವೇದಗಳನ್ನು ಯಾವಾಗಲೂ ಹೇಳಿ ಸ್ತೋತ್ರ ಮಾಡ್ತಿದ್ದಾನೆ ಅಂತ ಧ್ಯಾನ ಮಾಡು. ನಾಭಿಯ ಮೇಲ್ಭಾಗದಲ್ಲಿ ತ್ರಿವಳಿಗಳು, 3 ರೇಖೆಗಳಿದ್ದಾವೆ. ಅದರ ಮೇಲ್ಭಾಗ ವಿಶಾಲವಾದ ಭಗವಂತನ ವಕ್ಷಸ್ಥಳ. ಆ ವಕ್ಷಸ್ಥಳದಲ್ಲಿ ಪ್ರಕೃತಿಯನ್ನು ನಿಯಮನ ಮಾಡುವ ನಮ್ಮೆಲ್ಲರ ತಾಯಿ ಲಕ್ಷ್ಮಿ ಯಾವಾಗಲೂ ಅಲ್ಲೇ ಇದ್ದಾಳಂತೆ. ವಕ್ಷಸ್ಥಳ ನಿವಾಸಿನಿಯಾದ ಮಹಾಲಕ್ಷ್ಮಿಯ ಕುಡಿ ನೋಟ ಜಗತ್ತಿನ ಸೃಷ್ಟಿ ಸ್ಥಿತಿಲಯಗಳನ್ನು ಮಾಡಬಲ್ತು. ಅವಳು ತನ್ನ ನೋಟವನ್ನು, ಕರುಣಾಮಯವಾದ ನೋಟವನ್ನು ನನ್ನ ಮೇಲೆ ಹರಿಸ್ತಿದ್ದಾಳೆ ಅಂತ ಧ್ಯಾನ ಮಾಡಬೇಕಂತ. ವಿಶಾಲವಾದ ವಕ್ಷಸ್ಥಳ, ಅಲ್ಲಿರುವ ಶ್ರೀವತ್ಸ ಚಿಹ್ನೆ, ಆ ಶ್ರೀವತ್ಸ ಚಿಹ್ನೆ ಒಳಗಿರುವ ಲಕ್ಷ್ಮಿ, ಆ ಲಕ್ಷ್ಮಿ ನನ್ನನ್ನೇ ಯಾವಾಗಲೂ ಕರುಣಾರಸದಿಂದ ತಾಯಿ ಹರಿಸ್ತಿದ್ದಾಳೆ ಅಂತ ಧ್ಯಾನ ಮಾಡಬೇಕು. ಆ ವಕ್ಷಸ್ಥಳದಂತೆ ಜೊತೆಯಲ್ಲಿ ಆ ದಷ್ಟಪುಷ್ಟವಾದ ಭಗವಂತನ ವಿಶಾಲವಾದ ಎದೆಯ ಮೇಲೆ ಅಚ್ಚ ಪಚ್ಚ ಸ್ವಚ್ಛವಾದ ಅನೇಕ ಹಾರಗಳನ್ನು, ಪದಕಗಳನ್ನು, ಮುತ್ತಿನ ಹಾರ, ನವರತ್ನದ ಹಾರ, ಅವುಗಳನ್ನು ಭಗವಂತ ಧರಿಸಿದ್ದಾನೆ ಅಂತ ಧ್ಯಾನ ಮಾಡಬೇಕಂತ. ಭಗವಂತನ ಹೆಗಲುಗಳು
ಹಾಗೆಯೇ ಪರಮಾತ್ಮನ ಕೈ, ಮೊಣಕೈ, ಕೈಗಳಿಗೆ ಹಾಕ್ಕೊಂಡ ಕಡಗಗಳು, ಭಗವಂತ ಧರಿಸಿದ ಆಯುಧ, ಶಂಖ, ಚಕ್ರ, ಗದ, ಪದ್ಮ ಅಥವಾ ಖಡ್ಗ, ಅವುಗಳನ್ನು ಧ್ಯಾನ ಮಾಡಬೇಕು. ದೇವರ ಕೈಗಳಲ್ಲಿರುವ ಬೆರಳುಗಳು, ಅಂಗೈ 12 ಸೂರ್ಯರನ್ನು ಹೋಲುವಂತಹ ಪ್ರಕಾಶ ಪಡುವ ಭಗವಂತನ ಅಂಗೈಗಳನ್ನು ಧ್ಯಾನ ಮಾಡಬೇಕಂತ. ಶಂಖ ಚಿಂತನೆ ಮಾಡು ದಿನ. ದೇವರ ಕೈಯಲ್ಲಿರುವ ಶಂಖ ಧ್ಯಾನ ಮಾಡಿದರೆ ನಾವು ಪವಿತ್ರರಾಗ್ತೇವಂತೆ. ಶಂಖ ಪಾವಿತ್ರತೆಯನ್ನು ಉಂಟು ಮಾಡ್ತದೆ. ಚಕ್ರವನ್ನು ಧ್ಯಾನ ಮಾಡಬೇಕು. ಚಕ್ರ ಧ್ಯಾನ ಮಾಡೋದ್ರಿಂದ ಅಜ್ಞಾನದ ಅಂಧಕಾರ ಕಳೀತದಂತೆ. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ. ಅಜ್ಞಾನದ ಅಂಧಕಾರ ಕಳೀತದೆ. ದೇವರು ಧರಿಸಿರುವ ಗದೆ, ದಿಗ್ಧಾಮರಾತಿ ಭಟಶೋಣಿತ ಕರ್ದಮೇನ. ಆ ಗದೆ ಎಷ್ಟೋ ಸಲಿ ರಾಕ್ಷಸರನ್ನು ಕೊಂದು ಆ ಕೊಂದದ್ರಿಂದ ರಕ್ತ ಸಿಡಿದು ರಕ್ತದ ಕಲೆ ಇನ್ನೂ ಅಂಟುಕೊಂಡಿದೆ ಅಂತೆ. ಅಂಥ ಕೌಮೋದಕಿ ಅನ್ನೋ ಗದೆಯನ್ನು ಧ್ಯಾನ ಮಾಡಬೇಕಂತ. ಆ ಗದೆ ನಮ್ಮೆಲ್ಲರ ಶತ್ರುಗಳನ್ನು ಹೀಗೆ ಕೊಲ್ತದೆ ಅಂತ ಅರ್ಥ. ಹೀಗೆ ಕೌಮೋದಕಿ ಗದೆಯನ್ನು ಧ್ಯಾನ ಮಾಡು. ಇನ್ನೊಂದು ಕೈಯಲ್ಲಿ ಖಡ್ಗ ಅಥವಾ ಅಭಯ ಹಸ್ತ. ತನ್ನ ಬಳಿ ಬಂದ, ತನ್ನ ಪಾದಕ್ಕೆ ಅಂತ ಶರಣು ಬಂದ ಭಕ್ತರಿಗೆ ಅಭಯ ನೀಡಲಿಕ್ಕೆ ಅಭಯ ಹಸ್ತ, ವರ ನೀಡಲಿಕ್ಕೆ ವರ ಹಸ್ತ, ಪಾಪಗಳ ಬೆಟ್ಟವನ್ನು ಕಡಿಲಿಕ್ಕೆ ಅಂತ ಖಡ್ಗ ಹಸ್ತ ಅಂತ ಹೀಗೆ ಭಗವಂತನನ್ನು ಧ್ಯಾನ ಮಾಡಬೇಕು. ದೇವರ ಅದ್ಭುತವಾದ ಈ ಆಯುಧಗಳ ಧ್ಯಾನ ನಮ್ಮನ್ನು ಪವಿತ್ರೀಕರಿಸ್ತದೆ, ಇಷ್ಟಾರ್ಥಗಳನ್ನು ಪೂರೈಸುವಂತೆ ಮಾಡುತ್ತದೆ. ಅವನ ಕಂಠ, ಶಂಖದಂತಿರುವ ಭಗವಂತನ ಕಂಠ. ಆ ಕಂಠದ ಕೆಳಭಾಗದಲ್ಲಿ ಸೂರ್ಯರನ್ನು ಕೂಡ ತಿರಸ್ಕರಿಸುವ ಕೌಸ್ತುಭ ಅನ್ನುವಂಥ ಮಣಿ ಇದೆ ಅಂತ ಧ್ಯಾನ ಮಾಡಬೇಕು. ಕೌಸ್ತುಭ ಮಣಿ ಭಗವಂತನ ಆಭರಣ. ಆ ಕಂಠದ ಮೇಲ್ಭಾಗದಲ್ಲಿ ಮತ್ತೆ ತ್ರಿವಳಿಗಳಿದ್ದಾವೆ ಅಂತ ಧ್ಯಾನ ಮಾಡಬೇಕಂತ. ನಾಭಿಯ ಮೇಲ್ಭಾಗದ ತ್ರಿವಳಿಗಳು, ಕಂಠದ ಮೇಲ್ಭಾಗದ ತ್ರಿವಳಿಗಳನ್ನು ವಿಶೇಷವಾಗಿ ಧ್ಯಾನ ಮಾಡಬೇಕಂತ. ಇಷ್ಟಾದ ಮೇಲೆ ಮಂದಹಾಸದಿಂದ ಕೂಡಿದ ಆ ಭಗವಂತನ ವದನಾರವಿಂದವನ್ನು ಧ್ಯಾನ ಮಾಡು ಅಂತಂತಾನೆ. ಆ ವದನಾರವಿಂದ ಎಷ್ಟು ಅದ್ಭುತ ಇದೆ. ಅವನ ವದನಾರವಿಂದದಲ್ಲಿ ಕೆಂಪಾದ ಕೆಳತುಟಿ, ಮೇಲ್ತುಟಿ, ದಾಳಿಂಬೆಯ ಹಣ್ಣಿನ ಆ ಹಣ್ಣಿನ ಒಂದೊಂದು ಕಾಳುಗಳಂತೆ ಜೋಡಿಸಿಟ್ಟಂಥ ಭಗವಂತನ ದಂತಪಂಕ್ತಿಗಳಂತೆ. ಮಂದಹಾಸ ಬೀರಿದರೆ ಹಾಗೆ ಕಾಣ್ತಾ ಇದೆ ಅಂತೆ ಭಗವಂತನ ಮಂದಹಾಸ. ಸಂಪಿಗೆಯಂಥ ನಾಸಿಕ, ಕೆನ್ನೈದಿಲೆಯಂತಹ ಆ ಕಣ್ಣು ಅರಳಿದೆ, ಕೆಂಪಾದ ಕಣ್ಣುಗಳು. ಆ ಕಣ್ಣಿನಿಂದ ತಂಪಾದ ಕರುಣಾಮಯವಾದ ದೃಷ್ಟಿ ಯಾವಾಗಲೂ ತನ್ನ ಭಕ್ತರ ಮೇಲೆ ಹರಿತಾ ಇದೆಯಂತೆ. ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೆ ಕರುಣಾರಸಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ್ಯ. ಕರುಣಾರಸಪೂರ್ಣಿತವಾದ ವಿಶಾಲವಾದ ಕಣ್ಣಿನಿಂದ ಹೊರಹೊಮ್ಮುವ ಕರುಣಾರಸಪೂರಿತ ದೃಷ್ಟಿ ನನ್ನ ಮೇಲೆ ಹರಿಸ್ತಿದ್ದಾನೆ ಅಂತ ಧ್ಯಾನ ಮಾಡು. ಕಣ್ಣಿನ ಮೇಲ್ಭಾಗದಲ್ಲಿ ಬಿಲ್ಲಿನಂತೆ ಬಾಗಿದ ಹುಬ್ಬಿಗೆ ತಕ್ಕ ಚಕ್ಕುಲಿಯಂತೆ ದುಂಡಾದ ಕಿವಿಗಳ ಕೆಳಭಾಗದಲ್ಲಿ ಮೀನಿನ ಆಕಾರದ ಕುಂಡಲಗಳಿಗೆ ಖಚಿತಗೊಂಡ ಎಷ್ಟೋ ರತ್ನಗಳ ಪ್ರಭೆ ದಿಕ್ಕನ್ನು ಬೆಳಗಿಸ್ತಾ ಇದೆ ಅಂತ ಧ್ಯಾನ ಮಾಡಬೇಕಂತ. ವಿಶಾಲವಾದ ಹಣೆಯಲ್ಲಿಟ್ಟ ಕೆಂಪಾದ ತಿಲಕ, ಆ ತಿಲಕದ ಮೇಲ್ಭಾಗದಲ್ಲಿ ಗುಂಗುರು ಕೂದಲುಗಳು, ಅದರ ಮೇಲೆ ಬಂಗಾರದ ಕಿರೀಟ ರತ್ನ ಖಚಿತವಾಗಿದೆ ಅಂತ ಧ್ಯಾನ ಮಾಡು ಅಂತ ಹೇಳ್ತಾರೆ. ಇದು ಧ್ಯಾನ ಅಂದರೆ ಪಾದದಿಂದ ಆರಂಭ ಮಾಡಿ ಶಿರಃ ಪರ್ಯಂತರ ದಿನ ಹೀಗೆ ಧ್ಯಾನ ಮಾಡೋ. ಧ್ಯಾನದಿಂದ ನಾನು ಒಲಿತೇನೆ ಅಂತಂತಾನೆ. ಧ್ಯಾನವ ಮಾಡೋ ಬಿಂಬ ಮೂರುತಿಯ ಅಂತ ಗೋಪಾಲದಾಸರು ಹೇಳ್ತಾರೆ. ಅದಕ್ಕೇನೆ ಯಾರು ಧ್ಯಾನ ಮಾಡ್ತಾರೆ ಅವರಿಗೆ ನಾನು ಪ್ರಕಟನಾಗ್ತೇನೆ, ಯಾರು ಧ್ಯಾನ ಮಾಡ್ತಾರೆ ಅವರೊಟ್ಟಿಗೆ ನಾನು ಮಾತನಾಡಿಸ್ತೇನೆ. ಧ್ಯಾನ ಅನ್ನೋದು ನಾನು ಭಕ್ತರ ಜೊತೆಗೆ ಮಾತನಾಡಲಿಕ್ಕಿರುವ ಒಂದು ಸಮಯ. ದಿನ ನಮಗೇನೋ ಒಂದು ಆತಂಕ ಇದೆ, ಏನೋ ಸಮಸ್ಯೆಗಳಿವೆ. ನಾವು ಆ ಸಮಸ್ಯೆಗಳಿಂದ ಸಿಲುಕಿ ಹೊರಗೆ ಬರಲಿಕ್ಕೆ ಆಗ್ತಿಲ್ಲ. ಧ್ಯಾನ ಮಾಡೋಣದ್ರಿಂದ ದೇವರು ನಮ್ಮ ಜೊತೆಗೆ ಮಾತನಾಡಿಸ್ಲಿಕ್ಕೆ ಶುರು ಮಾಡ್ತಾನೆ. ಮೊದಲನೇ ಹಂತದಲ್ಲಿ ಇಲ್ಲದೆ ಇರ್ಬೋದು, ಎರಡನೇ ಹಂತದಲ್ಲೂ ಆಗದೇ ಇರ್ಬೋದು. ಕೆಲವು ಹಂತ ಕಳೆದ ಹಾಗೆ ಧ್ಯಾನದಲ್ಲಿ ದೇವರು ಮಾತನಾಡಿಸ್ತಾನೆ, ಸೂಚನೆ ಕೊಡ್ತಾನೆ.
ಸಮಸ್ಯೆಗಳಿಗೆ ಪರಿಹಾರವನ್ನು ಬೋಧಿಸ್ತಾನೆ. ನಾನೇ ಕೊಟ್ಟಿದ್ದೆ, ನೀನು ನನ್ನ ಹತ್ರ ಬಾ ಅಂತಂತಾನೆ. ನೀನು ಇಲ್ಲಿ ಬರಲಿ ಅಂತ ಸ್ವಲ್ಪ ಸಮಸ್ಯೆ ಕೊಟ್ಟಿದ್ದೆ ಅಷ್ಟೇ, ಇನ್ನು ಬಗೆಹರಿಸ್ತೇನೆ ಅಂತಂತಾನೆ. ಧ್ಯಾನಕ್ಕಿಂತ ದೇವರನ್ನು ಮಾತನಾಡಿಸ್ಲಿಕ್ಕೆ, ಸಂಪರ್ಕಕ್ಕೆ ಹೋಗಲಿಕ್ಕೆ ಇನ್ನು ಏನಿದೆ ಹೇಳ್ರಿ ನಮಗಿವತ್ತು. ಹೀಗೆ ಕಪಿಲ ನಾಮಕ ಭಗವಂತ ಧ್ಯಾನದ ವಿಷಯವನ್ನು ಪರಿಚಯ ಮಾಡಿಸಿದ್ದು ಹೀಗೆ ಅಂತ 3ನೇ ಸ್ಕಂದದಲ್ಲಿ ನೋಡ್ತೇವೆ. ಅದಾದ ಮೇಲೆ ಕಪಿಲ ಗೀತೆಯಲ್ಲಿ ಬಂದದ್ದು, ದೇಹದ ಮೇಲೆ ಅತಿಯಾದ ಅಭಿಮಾನ ಮನುಷ್ಯನಿಗೆ ಒಳ್ಳೆಯದಲ್ಲ. ಯಾಕಂದರೆ ಈ ದೇಹ ಬಂದದ್ದು ತಾಯಿ ಗರ್ಭದ ಚೀಲದಲ್ಲಿತ್ತು. ತಾಯಿ ಗರ್ಭವಾಸ ನಾವು ನೀವು ಮಾಡಿದ್ವಿ ಅಷ್ಟೇ. ಅಲ್ಲಿ ಅನುಭವಿಸಿದ ಕಷ್ಟಗಳು ಅಷ್ಟಿಷ್ಟಲ್ಲ ಅಂತಾನೆ ಭಗವಂತ. ಎಷ್ಟು ಕಷ್ಟಗಳನ್ನು, ಕ್ಲೇಶವನ್ನು ಅನುಭವಿಸಿದ್ದೇವೆ ಗರ್ಭವಾಸದೊಳಗೆ. ಆಮೇಲೆ ಹೊರಗೆ ಬಂದ್ವಿ ನಾವೆಲ್ಲ. ಹೊರಗೆ ಬಂದ ಮೇಲೆ ಅನುಭವಿಸಿದ್ದನ್ನು ಮರೆತು ಬಿಟ್ವಿ. ಒಳಗಿರುವಾಗ ದೇವರನ್ನು ಪರಿಪರಿಯಿಂದ ಬೇಡಿದ್ವಿ ಅಂತೆ. ಏನು ಬೇಡಿದ್ವಿ ಅನ್ನೋದನ್ನು ಭಾಗವತದಲ್ಲಿ ಕಪಿಲ ಹೇಳ್ತಾನೆ ನೋಡಿ. ನಮ್ಮ ನಿಮ್ಮೆಲ್ಲರ ಪ್ರಾರ್ಥನೆ ದೇವರ ಕಡೆ ಏನಿತ್ತು ಅಂತನ್ನೋದು ಭಾಗವತದಲ್ಲಿ ಬರ್ತದೆ. ಜೀವವಾಚ ಅಂತ ಪ್ರಾರಂಭ ಆಗ್ತದೆ. ಹೇ ಭಗವಂತ, ಈ ಮಲಮೂತ್ರದ ಬಾವಿಯಲ್ಲಿ ಕ್ರಿಮಿ ಕೀಟಗಳು ನನ್ನ ದೇಹವನ್ನು ಕಚ್ಚಿ ಕಚ್ಚಿ ಹಾಕ್ತಿದ್ದಾವೆ. ಯಾಕೆ ಬೇಕಿತ್ತು ಈ ಗರ್ಭವಾಸದ ದುಃಖ ನನಗೆ? ನರಕದ ದುಃಖಕ್ಕಿಂತ 3 ಪಟ್ಟು ಹೆಚ್ಚು ಗರ್ಭವಾಸದ ದುಃಖ ಅಂತ ಕೇಳಿದ್ರೆ ಹೆದರಿಕೆ ಆಗ್ತದೆ. ನರಕದ ದುಃಖಕ್ಕಿಂತ 3 ಪಟ್ಟು ಹೆಚ್ಚಾದರೆ ನಮ್ಮ ಸ್ಥಿತಿ ಏನಾಗಿರಬೇಡ ಹೇಳ್ರಿ. ಅಷ್ಟು ದುಃಖ ಅನುಭವಿಸಿದ ನಾವು ಇನ್ನೂ ಅದೇ ಗರ್ಭವಾಸಕ್ಕೆ ಹೋಗ್ಲಿಕ್ಕೆ ಬೇಕಾಗೋ ಕರ್ಮಗಳನ್ನೇ ಮಾಡಿದರೆ ಮತ್ತೇನು ಸಾಧನೆ ಮಾಡಿದ ಹಾಗಾಯ್ತು. ಆವಾಗ ಹೇಳುವಾಗ ಅಂದ್ವಿ ದೇವರ ಹತ್ರ, ಇನ್ನೊಂದ್ಸಲಿ ಈ ಗರ್ಭವಾಸಕ್ಕೆ ಬರದೇ ಇರೋ ಹಾಗೆ ಮಾಡ್ತೇನೆ, ನನ್ನನ್ನು ಈ ಬಾರಿ ಹೊರಗೆ ಹಾಕಿಬಿಡು ಅಂತಂದ್ವಿ ಅಂತ. ದೇಹ್ಯನ್ಯ ದೇಹ ವಿವರೇ ಜಠರಾಗ್ನಿನಾಸ್ರಕ ವಿಡ್ಮೂತ್ರಕೂಪಪತಿತೋ ಭೃಷತಪ್ತ ದೇಹ ಇಚ್ಛನ್ನಿತೋ ವಿವಸಿತುಂ ಗಣಯನ್ ಸ್ವಮಾಸಾನ್ ನಿರ್ವಾಸ್ಯತೆ ಕೃಪಣಧೀರ್ಭವತಾ ಕದಾನು. ಈ ಶ್ಲೋಕ ನಾವು ನೀವುಗಳೆಲ್ಲ ಗರ್ಭವಾಸದೊಳಗಿದ್ದಾಗ ದೇವರನ್ನು ಕುರಿತು ಮೊರೆ ಹೋದ ಶ್ಲೋಕ ಅಂತಿದೆ. ಎಲ್ಲಿ ಸ್ಕ್ಯಾನ್ ಮಷಿನ್ ಇಟ್ಟಿದ್ನೋ ಏನೋ ಭಗವಂತ, ಹೀಗೂ ಒಂದು ಶ್ಲೋಕ ಜೀವ ನನ್ನನ್ನು ಕುರಿತು ಹೇಳಿರ್ತಾನೆ ಅಂತ ಕಪಿಲ ಇಲ್ಲಿ ತಾಯಿಗೆ ಉಪದೇಶ ಮಾಡ್ತಾ ಅಂದ. ಏನಿದ್ರ ಅರ್ಥ ಅಂದರೆ, ದೇಹ್ಯನ್ಯ ದೇಹ ವಿವರೇ ಜಠರಾಗ್ನಿನಾಸ್ರಕ. ಹೇ ಸ್ವಾಮಿ, ಎಷ್ಟೆಷ್ಟು ದೇಹಗಳನ್ನು ಬದಲಾಯಿಸಿ ಬರ್ತಿದ್ದೇನಲ್ಲ, ಆ ಯೋನಿಗಳಲ್ಲಿ ಹುಟ್ಟುವಾಗೆಲ್ಲ ಕ್ಲೇಶ ಪಡ್ತಿದ್ದೇನಲ್ಲ, ಅದೇ ಈ ಅನುಭವ ಎಷ್ಟಂತೆ ನಾನು ಪಡೀಲಿಕ್ಕೆ ಸಾಧ್ಯ, ಎಷ್ಟಂತೆ ಅನುಭವಿಸಲಿಕ್ಕೆ ಸಾಧ್ಯ. ವಿಣ್ಣುಮೂತ್ರ ಕೂಪಪತಿತೋ ಭೃಷತಪ್ತ ದೇಹ. ಈ ಮಲಮೂತ್ರದ ಕೂಪದ ಮೇಲೆ ಈ ದೇಹ ಮಲ್ಕೊಂಡಿದೆ. ಭೃಷತಪ್ತ ದೇಹ, ಕ್ರಿಮಿಕೀಟಗಳು ಕಚ್ಚಿ ಕಚ್ಚಿ ಹಾಕ್ತಿದ್ದಾವೆ. ಬೇಕಿರಲಿಲ್ಲ ನನಗೆ ಈ ಗರ್ಭವಾಸ. ನಾನೇನು ಅಪರಾಧ ಮಾಡಿದ್ದೆ ಅಂತ ನನಗೀಗ ನೆನಪಾಗ್ತಿಲ್ಲ ಸ್ವಾಮಿ. ಇನ್ನೊಂದ್ಸಲಿ ಆ ಅಪರಾಧ ಮಾಡಲಾರೆ, ನನ್ನನ್ನು ಹೊರಗೆ ಹಾಕು. ಇಚ್ಛನ್ನಿತೋ ವಿವಸಿತುಂ ಗಣಯನ್ ಸ್ವಮಾಸಾನ್. ಇತೋ ವಿವಸಿತುಂ ಸ್ವಮಾಸಾನ್ ಗಣಯಿತು. ಗಣಯನ್, ಈ ಗರ್ಭವಾಸದಿಂದ ಹೊರ ಹೋಗಬೇಕಾದಾಗ ನಾನು ನನ್ನ ತಿಂಗಳುಗಳನ್ನು, ನನ್ನ ದಿನಗಳನ್ನು ನಾನೇ ಎಣಿಸ್ತೇನೆ ಅಂತ ಎಣಿಸಿರ್ತೀವಿ. ಹೊರಗಡೆ ಮಗು ಹುಟ್ಟುತ್ತದೆ ಅಂತ ಭಾರೀ ಸಂಭ್ರಮ, ಒಳಗಡೆ ನೋಡಿದರೆ ಹೊರಗೆ ಬರಬೇಕಲ್ಲ ಅಂತ ಇವನಿಗೆ ಕಠಿಣ ಕ್ಲೇಶ. ಗಣಯನ್ ಸ್ವಮಾಸಾನ್, ಇನ್ನೂ 8 ತಿಂಗಳ, ಇನ್ನೂ 30 ದಿನ ಇರಬೇಕಾ, ಇನ್ನೂ 29, ಇನ್ನೂ 28 ದಿನನ, 27, 26, 25, 24, 23, 22, 20 ಎಷ್ಟು ದಿನ ಕಳಿಬೇಕಪ್ಪ? ನಮ್ಮ ದಿನಗಳನ್ನು ನಾವೇ ಎಣಿಸ್ಕೊಂಡು ದುಃಖದಿಂದ ದೇವರನ್ನು ಶರಣು ಹೋಗಿ ನಿರ್ವಾಸ್ಯತೆ ಕೃಪಣಧೀರ್ಭವತಾ ಕದಾನು. ಹೇ ಭಗವಂತ, ಎಂದು ನನ್ನನ್ನು ನಿರ್ವಾಸ್ಯತೆ ಇರಲಿದ ಹೊರಗೆ ಹಾಕ್ತೀಯಪ್ಪ, ಯಾವತ್ತು ಹಾಕ್ತೀಯ ಹೇಳು. ಇದು ನಮ್ಮ ಪರಿಸ್ಥಿತಿ. ಇಷ್ಟು ಅನುಭವಿಸಿ ಹೊರಗೆ ಬರ್ತಿರಲಿಕ್ಕೆ ಭೂಸ್ಪರ್ಶ ಆದ ಕ್ಷಣವೇ ನಾನು ನನ್ನದು ಶುರು ಮಾಡ್ತೇವೆ.
ಅಹಂ ಮಮಾಭಿಮಾನೋತ್ತೈ ಕಾಮಲೋಭಾದಿಭಿರ್ವೃತಃ. ಅಹಂ ಮಮ ಅಭಿಮಾನೋತ್ತೈ, ನಾನು, ನನ್ನದು, ನನ್ನಿಂದ ನಡೀತದೆ, ನಾನಿಲ್ಲದೆ ಯಾರಿರ್ತಾರೆ, ಇದೆಲ್ಲ ಈ ಭೂಸ್ಪರ್ಶದಿಂದ ಮನುಷ್ಯ ಮತ್ತೆ ತನ್ನೊಳಗೆ ತಾನೆಲ್ಲ ಆರೋಪ ಮಾಡಿಕೊಳ್ತಾನೆ, ಮರ್ತು ಹೋಗ್ತಾನೆ ಗರ್ಭದಲ್ಲಿ ಆದದ್ದನ್ನು. ಇಷ್ಟೆಲ್ಲ ವಿವರಣೆಯನ್ನು ಕಪಿಲ ತಾಯಿ ಕೊಟ್ಟ. ಹಾಗಾಗಿ ಈ ದೇಹ ಏನು ಸುಖವಾಗಿ ಬಂದದ್ದು ಅಲ್ಲಲ್ಲ, ಪದೇ ಪದೇ ಇಂಥ ದೇಹ ಪಡೀಲಿಕ್ಕೆ ಆಸೆನೂ ಪಡಬಾರ್ದಲ್ಲ, ಬಂದಾಗಲೇ ಸಾರ್ಥಕ ಮಾಡಿಕೊಳ್ಬೇಕಲ್ಲ. ಈ ದೇಹ ಕರ್ಣಧಾರ, ಒಂದು ನದಿ ದಾಟ್ಲಿಕ್ಕೆ ಬೇಕಾದ ದೋಣಿ ಇದ್ದ ಹಾಗೆ. ದೋಣಿಯನ್ನು ನದಿ ದಾಟಿದ ಮೇಲೂ ಮನೆಗೆ ತೊಗೊಂಡು ಹೋಗ್ತೀನಿ ಅಂದರೆ ಬೇಡ ಅಂತಾರೆ, ಅದು ನೀರಿನಲ್ಲಿ ಇದ್ದರೆ ಚಂದ, ದಡದಲ್ಲೇ ಇರಲಿ ಅಂತ. ಹಾಗೆ ಸಂಸಾರದ ಸಾಗರ ಬಹಳ ದೀರ್ಘವಾಗಿದೆ, ಪ್ರವಾಹ ಬಹಳ ಇದೆ. ಅದನ್ನು ದಾಟಲಿಕ್ಕೆ ದೇವರು ನಮಗೋಸ್ಕರ ಅಂತ ಒಂದು ದೋಣಿ ಕೊಟ್ಟಿದ್ದಾನೆ, ಅದೇ ದೇಹ ಅಂತ ಭಾವಿಸ್ಬೇಕಂತ. ಅದರ ಮೇಲೆ ಅಭಿಮಾನ ಎಷ್ಟು ಮಾಡಿದರೂ ಅಷ್ಟೇ. ಅದನ್ನು ನೀನು ಎಷ್ಟು ರಕ್ಷಣೆ ಮಾಡ್ಕೋತೀನಿ ಅಂದರೂ ಅದೇನು ಉಳಿಯೋ ಅದಲ್ಲ, ಅದು ಶಾಶ್ವತ ಅಲ್ಲ. ಅದು ಬರುವಾಗ ಹೇಗೆ ಬಂದಿದೆಯೋ ಹೋಗುವಾಗಲೂ ಹಾಗೆಯೇ ಹೋಗಿಬಿಡ್ತದೆ. ಅದರ ಮೇಲೆ ಅಭಿಮಾನ ಹೆಚ್ಚು ಮಾಡಬೇಡ, ಅದನ್ನು ನಿಯಂತ್ರಿಸುವ ಅಭಿಮಾನವನ್ನು, ಹೀಗೆ ದೇಹಾಭಿಮಾನವನ್ನು ಕಡಿಮೆ ಮಾಡಿಕೊಂಡು ವೈರಾಗ್ಯ ತಾಳು ಅಂತ ಉಪದೇಶ ಮಾಡಲಿಕ್ಕೆ ಈ ವಿಷಯವನ್ನು ಕಪಿಲನಾಮಕ ಭಗವಂತ ತಾಯಿಗೆ ಹೇಳ್ತಾನೆ. ತತ್ವಗಳನ್ನು ಪರಿಚಯ ಮಾಡಿಸ್ತಾನೆ. ಒಂದಿಷ್ಟು ತತ್ವಗಳ ವಿಸ್ತಾರವಾದ ಪರಿಚಯ ಮಾಡಿಸಿ ಇಷ್ಟೆಲ್ಲ ಉಪದೇಶ ಪಡಿಸ್ಕೊಂಡ ದೇವಹೂತಿ ಸಂತೋಷಪಟ್ಲಂತೆ. ಅವಳಿಗೆ ಅನುಗ್ರಹಿಸಿದ ಭಗವಂತ. ಸಾಮಾನ್ಯವಾಗಿ ಲೋಕದಲ್ಲೆಲ್ಲ ಮಕ್ಕಳಿಗೆ ತಾಯಿನೇ ಉಪದೇಶ ಮಾಡ್ತಾಳೆ. ಇಲ್ಲಿ ನೋಡಿದರೆ ತಾಯಿಗೆ ಮಗ ಉಪದೇಶ ಮಾಡಿಬಿಟ್ಟ. ದೊಡ್ಡ ಜ್ಞಾನ ಬಂತವಳಿಗೆ, ಆನಂದ ಬಂತವಳಿಗೆ, ಆನಂದ ಆಯಿತು. ಕೊನೆಗೆ ದೇವಹೂತಿ ಇದೇ ತತ್ವಗಳ ಧ್ಯಾನ ಮಾಡ್ತಾ ಅನುಷ್ಠಾನಕ್ಕೆ ತಂದುಕೊಂಡು ತಾನೇ ನದಿಯಾಗಿ ಹರಿದ್ಲು ಅಂತ ಪುರಾಣದ ಕಥೆ. ದೇವಹೂತಿನೇ ನದಿಯಾಗಿ ಹರಿದ್ಲಂತೆ. ಇವತ್ತಿಗೂ ಸಿದ್ಧಪುರ ಅಂತ ಕರೀತಾರೆ. ಸಿದ್ಧಪುರ ಅಲ್ಲಿ ಇವತ್ತಿಗೂ ಕೂಡ ಕಪಿಲನ ಸನ್ನಿಧಾನ ಇದೆ ಅಂತ ಹೇಳ್ತದೆ. ಬಿಂದು ಸರೋವರ ಅಂತ ಬಿಂದು ಸರೋವರ ಇದೆ. ಅಲ್ಲೇ ಸರೋವರದಲ್ಲಿ ಕಪಿಲ ತನ್ನ ತಾಯಿಗೆ ಉಪದೇಶ ಮಾಡಿದ ಅನ್ನೋ ಇತಿಹಾಸವನ್ನು ತಿಳಿಸ್ತಾರೆ. ತಾಯಿ ದೇವಹೂತಿ ನದಿಯಾಗಿ ಹರಿದ್ಲು. ಇಷ್ಟು ವಿಷಯವನ್ನು ವಿದುರ ಮೈತ್ರೇಯರ ಸಂವಾದದ ಮೂಲಕ ಬಂದದ್ದು. ಇದನ್ನೇ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ತಿಳಿಸ್ತಾ, ಇದಮನುಶೃಣೋತಿ ಯೋಭಿಧತ್ತೆ ಕಪಿಲ ಮುನೇರ್ ಮತಮಾತ್ಮ ಯೋಗ ಗುಹ್ಯಂ ಭಗವತಿ ಕೃತಧೀ ಸುಪರ್ಣಕೇತೌ ಉಪಲಭತೆ ಭಗವತ್ಪದಾರವಿಂದಂ. ಇದಮನುಶೃಣೋತಿ ಯೋಭಿಧತ್ತೆ. ಕಪಿಲಗೀತೆಯನ್ನು ಯಾರು ಉಪದೇಶ ಮಾಡ್ತಾನೆ, ಯಾರು ಕೇಳ್ತಾನೆ, ಅವರಿಗೇನು ಫಲ ಸಿಗ್ತದೆ? ಭಗವತಿ ಕೃತಧೀಹಿ, ದೇವರ ಬಗ್ಗೆ ಕೃತಜ್ಞತಾ ಬುದ್ಧಿ ಬರ್ತದಂತೆ. ಎಷ್ಟು ಉಪಕಾರ ಮಾಡಿದ್ದಾನೆ, ದೇಹ ಕೊಟ್ಟು, ಜ್ಞಾನ ಕೊಟ್ಟು, ವಿವೇಕ ಕೊಟ್ಟು, ಸಾಧನದ ದಾರಿಯಲ್ಲಿ ಹೋಗುವಂತೆ ಪ್ರೇರಣೆ ಮಾಡಿ ಎಷ್ಟು ಉಪಕಾರ ಮಾಡಿದ್ದಾನೆ ಭಗವಂತ. ಆ ಕೃತಜ್ಞತಾ ಬುದ್ಧಿ ಬರ್ತದೆ ಕಪಿಲಗೀತೆಯನ್ನು ಕೇಳಿದಾಗ. ಒಬ್ಬ ಮಗನಾದವನು ತನ್ನ ತಾಯಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾದದ್ದು ದೊಡ್ಡ ದೊಡ್ಡ ಕರ್ತವ್ಯ. ನೋಡಿ, ಕಪಿಲನಾಗಿ ಭಗವಂತ ಹುಟ್ಟಿ ತನ್ನ ತಾಯಿಗೆ ಉಪದೇಶ ಮಾಡಿ ಕೃತಜ್ಞತೆ ಸಲ್ಲಿಸಿದಂತೆ ಲೋಕಕ್ಕೆ ಶಿಕ್ಷಣ ಕೊಡ್ತಾನೆ. ಗೀತೆಯನ್ನು ಕೇಳಿದವರಿಗೂ ಕೂಡ ಕೃತಜ್ಞತಾ ಬುದ್ಧಿ ಬರ್ತದೆ ದೇವರ ಬಗ್ಗೆ. ಉಪಕಾರದ ಸ್ಮರಣೆ. ಕ್ರತೋಸ್ಮರ ಕ್ರತಗುಂ ಸ್ಮರ ಕ್ರತೋಸ್ಮರ ಕ್ರತಗುಂ ಸ್ಮರ. ಎಷ್ಟು ಕೃತಜ್ಞರಾಗ್ತಾ ಇದ್ದೇವೆ ದೇವರ ಬಗ್ಗೆ ನಾವೆಲ್ಲ. ಆ ಭಗವಂತ ಏನೆಲ್ಲ ಕೊಟ್ಟಿದ್ದಾನೆ, ತಲೆನೂ ಹಾಕ್ತಾ ಇಲ್ಲ ಅವನ ಕಡೆ, ಕೊಟ್ಟವನ ಬಗ್ಗೆ. ಅದೇ ಕೃತಜ್ಞತೆ. ಕಪಿಲಗೀತೆಯನ್ನು ಕೇಳಿದರೆ ಕೃತಜ್ಞತೆ ಬರ್ತದಂತೆ. ಆ ಕೃತಜ್ಞತೆ ಬರ್ತದೆ. ಆ ಕಾರಣದಿಂದಲಾದರೂ ಅದನ್ನು ಶ್ರವಣ ಮಾಡಬೇಕು. ಭಗವತಿ ಕೃತಧೀ ಸುಪರ್ಣಕೇತೌ ಉಪಲಭತೆ ಭಗವತ್ಪದಾರವಿಂದಂ. ಭಗವಂತನ ಪಾದಕಮಲಗಳನ್ನು ಆತ ಪಡೆಯುವಂತಾಗ್ತದೆ. ಹೀಗೆ 3ನೇ ಸ್ಕಂಧ ಕಪಿಲಗೀತೆಯೊಂದಿಗೆ ಮುಕ್ತಾಯ ಆಗ್ತದೆ. ಅದನ್ನು ನಾವು ಶ್ರವಣ ಮಾಡಬೇಕು. 4ನೇ ಸ್ಕಂದದಲ್ಲಿ ದಕ್ಷಾಧ್ವರ ಧ್ವಂಸ ಪ್ರಕರಣ ಪ್ರಾರಂಭ ಆಗ್ತದೆ. ಅದನ್ನು ಮತ್ತೆ ಒಂದು ಸ್ವಲ್ಪ ಹೊತ್ತು ವಿರಾಮ ಕೊಟ್ಟು ಪ್ರಾರಂಭ ಮಾಡ್ತೀನಿ. 6:15 ಮುಂದುವರಿಸುವ